पादमौलिपर्यन्तं पुनः आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः अस्मत्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्पराम् वेदव्यासगुणावास विद्याधीशसतां वश मां निराशं गतक्लेशं कुर्वनाशं नरेशम् लक्ष्मीनारायणं नत्वा गुरूनपि श्रीकृष्णगीतायाः भाष्यार्थसङ्ग्रहम् धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किं कुर्वत सञ्जयः अशोच्यान्वशोचस्त्वं प्रज्ञावादांश्च भाषसे गतासून् अगतासूंश्च नाम शोचन्ति पण्डिताः श्रीगुरुभ्यो नमः हरिः ओम् ಯಾವ ವಿಷಯವನ್ನು ತಗೊಂಡು ಅದರಲ್ಲಿ ಪರಿಣಿತಿಯನ್ನು ಪಡಿಬೇಕಾದ್ರೆ ಅಭ್ಯಾಸ ಅನ್ನೋದು ಬಹಳ ಮುಖ್ಯ. ಅದು ಲೌಕಿಕ ಆದರೂ ಆಗಿರ್ಬೋದು, ಅಲೌಕಿಕವಾದರೂ ಆಗಿರ್ಬೋದು. ಚಾಚೂ ತಪ್ಪದೆ ನಿಯಮಗಳನ್ನು ಪಾಲಿಸಿ ಒಂದೆರಡು ದಿನ ಮಾತ್ರ ಮಾಡಿಬಿಟ್ಟಿದ್ದಲ್ಲ, ಅದನ್ನು ಅನೂಚಾರವಾಗಿ ಪ್ರವಾಹತಃ ಅದು ವಿಚ್ಛೇದವನ್ನು ಹೊಂದದೆ ಕೆಲಸವನ್ನು ಮಾಡೋದು ಅನ್ನೋದಿದೆಯಲ್ಲ, ಇದನ್ನು ಮಾಡಬೇಕಂದ್ರೆ ಮನಸ್ಸು ಬಹಳ ಗಟ್ಟಿ ಇರಬೇಕಾಗುತ್ತೆ. ಮೊದಲು ಉತ್ಸಾಹ ಇರುತ್ತೆ. ಆ ಉತ್ಸಾಹದಿಂದ ಮನುಷ್ಯ ಪ್ರವೃತ್ತಿಯನ್ನು ಮಾಡಿ ಕೆಲಸ ಸಾಗಿಸ್ಬೋದು. ಆದರೆ ಅದು ದೀರ್ಘಕಾಲದ ತನಕ ಉತ್ಸಾಹ ಯಾವತ್ತೂ ಇದಲ್ಲ. ಅದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ನಾಳೆದು ಬರಬಹುದು, ಬರದೇನೂ ಇರಬಹುದು. ಆದರೆ ಕೆಲಸ ಮಾತ್ರ ನಿರಂತರವಾಗಿ ಆಗ್ತಾನೇ ಇರಬೇಕು. ಅಂದ್ರೆ ಮಾತ್ರ ಆತ ಫಲವನ್ನು ಕಾಣಬಲ್ಲ. ಆ ನೈರಂತರ್ಯವನ್ನು ಕಾಪಾಡಿಕೊಳ್ಳುವಂತಹ ಪ್ರಕೃತಿಗೆ ಏನು ಜೀವನದಲ್ಲಿದೆ ಅದು ಬಹಳ ಕಷ್ಟ ಬರೋದು. ಅದಕ್ಕೋಸ್ಕರ ಪರಮಾತ್ಮ ಅಂದದ್ದು ಅದನ್ನು ಸಾಧಿಸ್ಕೋಬೇಕು. ಅಭ್ಯಾಸ ಯೋಗಯುಕ್ತೇನ ಚೇತಸ ಅನ್ಯಗಾಮಿನ. ಅಭ್ಯಾಸ ಯೋಗ ಅನ್ನೋದು ಬಹಳಷ್ಟು ಮುಖ್ಯವಾಗುತ್ತೆ. ಮನಸ್ಸು ಬಹಳಷ್ಟು ಬೇರೆ ಬೇರೆ ಕಡೆ ಓಡಾಡ್ತಾ ಇದ್ದಾಗ ಅದನ್ನು ಸೆಳೆದು ಒಂದು ಕಡೆ ಇಟ್ಟುಕೊಳ್ಳಬೇಕಾಗುತ್ತೆ. ಹಾಗೆ ಇಟ್ಟುಕೊಳ್ಳಬೇಕಂದ್ರೆ ಅದು ಅಭ್ಯಾಸ ಇಲ್ಲದೆ ಸಾಧ್ಯ ಇಲ್ಲ. ಹಾಗೆ ಆದ ಅಭ್ಯಾಸವನ್ನ ಮಾಡ್ತಾ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಪರಮಾತ್ಮನಲ್ಲಿ ಅದನ್ನು ನೆಲೆಸುವಂತಹ ಪ್ರಕ್ರಿಯೆಯನ್ನು ಸಾಧಿಸೋದಿದೆಯಲ್ಲ, ಇದು ಬಹಳ ದೊಡ್ಡದು. ಹಾಗೆ ಯಾರು ಮಾಡ್ತಾರೋ, ಯಾರು ಮನಸ್ಸನ್ನು ಪರಮಾತ್ಮನಲ್ಲಿಟ್ಟು ಸ್ಮರಣೆಯನ್ನು ಮಾಡುತ್ತಾನೋ ಆತ ಪರಮಂ ಪುರುಷಂ ದಿವ್ಯಂ ಯಾತಿ. ದಿವ್ಯಂ ಕ್ರೀಡಾದಿ ಗುಣವಿಶಿಷ್ಟನಾದ ಸರ್ವೋತ್ತಮನಾದ ಪರಮಪುರುಷ ನಾರಾಯಣೇ ಇದ್ದಾನೋ ಅವನನ್ನ ಅವನು ಹೊಂದುತ್ತಾನೆ ಅಂತ ಹೇಳಿರುವಂತಹ ಪರಮಾತ್ಮನ ಸ್ಮರಣೆಯನ್ನು ಹೇಗೆ ಮಾಡಬೇಕು, ಯಾವಾಗಲೂ ಹೇಗೆ ಮಾಡಬೇಕು, ಮಾಡೋದಾದ್ರೆ ಪ್ರಯಾಣ ಕಾಲದಲ್ಲಿ ಹೇಗೆ ಮಾಡಬೇಕು. ಕಾರಣ ಇದೆಲ್ಲ ಪ್ರಗಟ್ಟಿಗೆ ಬಂದಿರೋದು ಹಾಗೆ. ಪ್ರಯಾಣ ಕಾಲೇ ಬಿಜಮಾಂ ಕಥಂ ವಿನಯೋಸಿ ಅಂತ ಪ್ರಶ್ನೆ ಬಂದಿರೋದು. ಅಂತ್ಯಕಾಲದಲ್ಲಿ ಭಗವನ್ನಾಮ ಸ್ಮರಣೆಯನ್ನು ಮಾಡಬೇಕಾದ ಪ್ರಕ್ರಿಯೆ ಹೇಗೆ ಅಂತ ತಿಳಿಸ್ತಾರೆ. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂ ಸಮನುಸ್ಮರೇತ್ಯಃ ಸರ್ವಸ್ಯ ಭಾತಾನಮಚಿತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಪರಮಾತ್ಮನನ್ನು ನಾವು ಚಿಂತನೆ ಮಾಡಬೇಕಾದ ಕ್ರಮ ಇದು. ಕವಿಂ ಮೊದಲು ಪರಮಾತ್ಮನನ್ನ ಹೇಗೆ ಚಿಂತನೆ ಮಾಡಬೇಕು. ಕವಿ ಅಂತಂದ್ರೆ ಸರ್ವಜ್ಞ, ಸಮಸ್ತ ಜ್ಞಾನವನ್ನು ಕೂಡ ಹೊಂದಿದವ. ಅಂತ್ಯಕಾಲದಲ್ಲಿ ಇದ್ದಿರಬೇಕು. ಯಾರು ಶರೀರವನ್ನು ಬಿಡ್ತಿರ್ತಾನೋ ಆತನ ಮನಸ್ಸಿನಲ್ಲಿ ಸಾಮಾನ್ಯವಾಗಿ ಏನಿರಬಹುದು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ನಾನಿಷ್ಟೆಲ್ಲ ದುಃಖವನ್ನು ಅನುಭವಿಸಿದ್ದೇನೆ,
ಸಂಸಾರದ ಬಗ್ಗೆ ನನಗೆ ಇಂತಿಷ್ಟು ಜ್ಞಾನಗಳು ಬಂದಿವೆ, ಆದ್ದರಿಂದ ಸಂಸಾರ ಅಂದ್ರೆ ಇಷ್ಟೇ, ದುಃಖ ಪಡೋದೆ, ನನಗಿಂತ ಹೆಚ್ಚು ಯಾರು ತಿಳಿದಿದ್ದಾರೆ ಸಂಸಾರದ ಬಗ್ಗೆ. ಕಾರಣ ಅವರಿಗೆ ಅಷ್ಟು ಆ ಕ್ಷಣದಲ್ಲಿ ದುಃಖ ಆಗ್ತಾ ಇರುತ್ತಲ್ಲ, ಒಂದು ರೀತಿಯಲ್ಲಿ ತನ್ನ ಮನಸ್ಸಿನಲ್ಲಿ ತಾನೇ ಅನ್ಕೊಳ್ತಾ ಇರ್ತಾರೆ, ನನಗೆ ಗೊತ್ತಿದೆ ಈ ಸಂಸಾರದ ಬಗ್ಗೆ. ಅದು ಹೇಗೆ ಗೊತ್ತಿರುತ್ತೆ? ಒಂದು ವೇಳೆ ನಾನು ಜೀವನದಲ್ಲಿ ಇಂತಿಂತ ಕೆಲಸಗಳನ್ನ ಮಾಡದಿದ್ದಲ್ಲಿ ನಾನು ಸುಖವಾಗೇ ಇರಬಹುದಾಗಿತ್ತು ಅಂತ ಅನ್ಕೋತಿರ್ತಾರೆ. ನಾನು ಈಗ ಯಾಕೆ ಕಷ್ಟಪಡ್ತಿದ್ದೇನೆ ಗೊತ್ತೇನು? ನಾನು ಆ ವಯಸ್ಸಿನಲ್ಲಿ ಅಂಥ ನಿರ್ಣಯಗಳನ್ನು ತಗೊಂಡೆ, ಅದಕ್ಕೆ ಕಷ್ಟಪಟ್ಟೆ. ಒಂದು ವೇಳೆ ಆ ನಿರ್ಣಯವನ್ನು ತಗೊಳ್ಳದೇ ಇದ್ದಿದ್ದಲ್ಲಿ ನಾನು ಆರಾಮಾಗಿ ಇರ್ತಾ ಇದ್ದೆ, ಸಂಸಾರದಲ್ಲಿ ನಾನು ಆನಂದವಾಗಿ ಇರ್ತಾ ಇದ್ದೆ, ನನಗೆ ಅದರ ಬಗ್ಗೆ ಎಲ್ಲಾ ಜ್ಞಾನವೂ ಇತ್ತು, ಅಥವಾ ನನಗೆ ಆ ಜ್ಞಾನ ಇದೆ. ಇದು ತಪ್ಪು ಅಂತ. ನಮಗೆ ಜಗತ್ತಿನ ಬಗ್ಗೆ ಎಲ್ಲಾ ಜ್ಞಾನವೂ ಇದೆ ಅಂತ ಅನ್ಕೊಳ್ಳೋದಿದೆಯಲ್ಲ, ಇದು ಮೊಟ್ಟ ಮೊದಲ ತಪ್ಪಿದೆ. ಸರ್ವಜ್ಞ ಯಾರಾಗಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಕವಿಂ, ಅವನು ಸರ್ವಜ್ಞ. ಅದರ ಜೊತೆಗೆ ಶರೀರ ಬಿಡೋನು ಸಾಮಾನ್ಯವಾಗಿ ಏನ್ ಚಿಂತನೆ ಮಾಡ್ತಾನೆ? ನಾನು ಬಹಳ ವಯಸ್ಸಾಗಿತ್ತು, ನಾನು ಹಳಬ. ಅದಕ್ಕಂದ್ರು ನೀನೆಷ್ಟು ಹಳಬ ಆದಿಯಪ್ಪ? ಪುರಾಣಂ, ನಿನಗಿಂತ ಹಳಬ ಒಬ್ಬ ಇದ್ದಾನೆ. ವಯಸ್ಸಾದವರು ಎಲ್ರಿಗೂ ಕೂಡ ಇನ್ನೊಂದೇನಿರುತ್ತೆ, ಎಲ್ಲರೂ ನಾನು ಹೇಳೋದನ್ನು ಕೇಳಬೇಕು, ನನ್ನ ಮಾತನ್ನ ಪ್ರತಿಯೊಬ್ಬರು ಕೇಳಬೇಕು. ಕೇಳದಿದ್ರೆ ಒಂದು ರೀತಿಯಾಗಿ ಮನಸ್ಸಿನಲ್ಲಿ ತಾನೇ ತಮಗೆ ಅನ್ಕೊಳ್ತಿರ್ತಾರೆ, ನಾನು ಎಷ್ಟು ದೊಡ್ಡವನು, ಹಿರಿಯ, ನಮ್ಗೆ ಅನುಭವ ಇದೆ, ನಮ್ಮ ಮಾತನ್ನು ಮೀರಿ ಹೋಗ್ತಾ ಇದ್ದಾರೆ, ಅವರ ಹಣೆಬಾರ ಅನುಭವಿಸ್ಲಿ, ನನ್ನ ಮಾತು ಕೇಳಬೇಕಿತ್ತು ಅವರು, ಅರ್ಥಾತ್ ನನ್ನ ಒಂದು ಶಾಸನಕ್ಕೆ ಒಳಪಟ್ಟಿದ್ರೆ ಅವರಿಗೆಲ್ಲ ಯೋಗಕ್ಷೇಮ ಆಗ್ತಿತ್ತು ಅಂತ. ಅದಕ್ಕಂದ್ರು ಅನುಶಾಸಿತಾರಂ ಅಂತ ಮುಂದೆ ಬಂತು. ಕವಿಂ ಪುರಾಣಂ ಅನುಶಾಸಿತಾರಂ. ನೀನು ಅನುಶಾಸನೆ ಮಾಡಿದ್ದನ್ನ ಎಷ್ಟು ಕೇಳ್ತಾರಪ್ಪ? ನೀನು ಆ ಕಾಲದಲ್ಲಿ ಚಿಂತನೆ ಮಾಡಬೇಕಾದದ್ದು ನಮ್ಮೆಲ್ಲರಿಗೂ ಅಂದ್ರೇನು? ನಾನೊಬ್ಬ ಜೀವ, ನಾನಷ್ಟೇ ಅಲ್ಲ, ರಮಾದೇವಿಯಿಂದ ಆರಂಭ ಮಾಡಿಕೊಂಡು ಪ್ರತಿಯೊಬ್ಬ ಜೀವರಾಶಿಗಳಿಗೂ ಕೂಡ ಒಬ್ಬ ಅನುಶಾಸನವನ್ನು ಮಾಡತಕ್ಕಂತಹ ವ್ಯಕ್ತಿ ಒಬ್ಬ ಇದ್ದಾನೆ. ಹಾಗೆ ತಿಳ್ಕೋಬೇಕು. ಅಂತ್ಯಕಾಲದಲ್ಲಿ ಹೀಗೆ ಚಿಂತನೆ ಮಾಡಬೇಕು. ಮತ್ತು ಒಂದು ಕಾರಣ, ನಾನು ಈ ದುಃಖವನ್ನ ಯಾಕೆ ಅನುಭವಿಸ್ತಾ ಇದ್ದೇನೆ? ಶಾಸನವನ್ನ ಪಾಲಿಸ್ತಾ ಇಲ್ಲ, ಅದಕ್ಕೆ ಅನುಭವಿಸ್ತಾ ಇದ್ದೇನೆ. ವಾಸ್ತವದಲ್ಲಿ ಹೌದೇ ಹೌದು. ಶ್ರುತಿ ಸ್ಮೃತಿ ಹರೇರಾಜ್ಞೆ, ಪರಮಾತ್ಮನ ಶಾಸನ ಅಂತಂದ್ರೆ ನಮ್ಮೆಲ್ಲರಿಗೆ ದೇವರು ಬಂದು ಹೀಗೆ ಮಾಡು ಅಂತ ಬಾಯ್ಬಿಟ್ಟು ಹೇಳೋದೇ ಶಾಸನ ಅಲ್ಲ. ಏನು ಸಚ್ಚಾಸ್ತ್ರಗಳು ಅಂತ ನಾವು ನೋಡ್ತಾ ಇದ್ದೇವೋ ಅವೆಲ್ಲವೂ ಕೂಡ ಪರಮಾತ್ಮನ ಶಾಸನನೇ, ಆಜ್ಞೆ. ಅದನ್ನ ನಾನು ಪಾಲಿಸಲಿಲ್ಲ, ಅದಕ್ಕಿಂತ ಸಂಸಾರದಲ್ಲ ಬಿದ್ದಿದ್ದೀನಿ. ಆದ್ದರಿಂದ ನಿಜವಾದ ಶಾಸನ ಎಂಬುದನ್ನು ಪರಮಾತ್ಮ ಏನು ಮಾಡಿದ್ದಾನೋ ಆ ಶಾಸನಕ್ಕೆ ಒಳಪಟ್ಟು ನಾನು ಇದ್ದ ಪಕ್ಷದಲ್ಲಿ ಈ ಜನ್ಮ ಮರಣ ಅನ್ನುವಂತಹ ಸಂಸಾರ ಚಕ್ರದಲ್ಲಿ ನಾನು ಸಿಗುತ್ತಿರಲಿಲ್ಲ. ನಿಜವಾದ ಅಂತಹ ಶಾಸಕ ಯಾರು? ಆ ಪರಮಾತ್ಮ. ಈ ಬುದ್ಧಿಯನ್ನ ಅವನು ತಗೊಳ್ಬೇಕು ಕಡೆಯಲ್ಲಿ. ಏನ್ ಚೆನ್ನಾಗಿ ಹೇಳ್ತಾರೆ, ಕವಿಂ ಪುರಾಣಂ ಅನುಶಾಸಿತಾರಂ. ಹೌದು, ಶಾಸನ ಮಾಡ್ತಾ ಇದ್ದಾನೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇರ್ಬೇಕಲ್ಲ. ಹೇಗಿದ್ದಾನೆ, ಎಲ್ಲಿದ್ದಾನೆ? ಜೀವನಂತೂ ಎಲ್ಲಾ ಕಡೆ ಇಲ್ವಲ್ಲ. ಜೀವನ ಅಣುಸ್ವರೂಪ, ಬಹಳ ಸಣ್ಣಗಿದ್ದಾನೆ. ನಮ್ಮನ್ನ ಶಾಸನ ಮಾಡಬೇಕು ಅಂತಂದ್ರೆ ಅವನು ಎಲ್ಲಿದ್ದಾನೆ? ಅವನು ಒಳಗೆ ಇದ್ದಾನೆ. ಅಲ್ಲ, ಜೀವನೇ ಅಣು ಅಂತಂದ್ರೆ ಅವನ ಒಳಗೆ ಇನ್ನೆಷ್ಟು ಇರ್ಲಿಕ್ಕೆ ಸಾಧ್ಯ? ಅಣೋರಣೀಯ ಸಮನುಸ್ಮರೇತ್ಯ. ಅವನ ಒಳಗೂ ಅಣುವಿಗಿಂತ ಅಣು, ಅಣೋರಣೀಯ ಮಹತೋ ಮಹಿಯಾನ್. ನಮ್ಮನ್ನ ನಿಯಮನ ಮಾಡಲಿಕ್ಕೆ ನಮ್ಮ ಒಳಗೆ ಇದ್ದಾನೆ. ಜೀವನೇ ಅಣು ಅಂದ್ರೆ ಅವನ ಅಣುಗಿಂತ ಅಣು. ಅಂಥವನನ್ನ ಅನುಸ್ಮರೇತ್ಯ, ಅವನನ್ನ ಸ್ಮರಣೆ ಮಾಡಬೇಕು. ಇಲ್ಲೊಂದು ಪ್ರಶ್ನೆ ಹುಟ್ಟುತ್ತೆ. ಸಾಮಾನ್ಯವಾಗಿ ಯಾವ ಪದಾರ್ಥವನ್ನ ಮತ್ತೊಂದು ಪದಾರ್ಥ ಧಾರಣೆ ಮಾಡುತ್ತೆ ಅಂತ ನೋಡ್ತೀವೋ ಅದು ಅದಕ್ಕಿಂತ ದೊಡ್ಡದಾಗಿರ್ಬೇಕು. ಒಂದು ಪ್ರತಿಮೆಯನ್ನ ಒಂದು ಪೀಠ ಹೊತ್ಕೊಳ್ಳುತ್ತೆ ಅಂತಂದ್ರೆ
ಆ ಪ್ರತಿಮೆಗಿಂತ ಪೀಠ ಸ್ವಲ್ಪ ದೊಡ್ಡದಾಗಿರ್ಬೇಕು. ಇವನ್ ನೋಡಿದ್ರೆ ಜೀವ ಅಣು ಅಂತಂದ್ರೆ ಅವರಿಗಿಂತ ಸಣ್ಣವನು. ಆ ಜೀವನ ಇವನೇನು ನಿಯಮನ ಮಾಡ್ತಾನೆ? ಅದಕ್ಕಂದ ಸರ್ವಸ್ಯ ಧಾತಾರಂ, ಅಣುವಿಗಿಂತ ಅಣುವಾದರೂ ಕೂಡ ಸರ್ವಸ್ಯ ಧಾತಾರಂ, ಅವನು ಈ ಪುಟ್ಟ ಜೀವನನ್ನಷ್ಟೇ ಅಲ್ಲ, ಇಡೀ ಜಗತ್ತನ್ನು ಹೊರಬಲ್ಲ ಅಷ್ಟು ಸಣ್ಣ ರೂಪದಿಂದಲೇ. ಪರಮಾತ್ಮನ ಒಂದು ವೈಭವವನ್ನು ಪುರಾಣಾಂತರಗಳಲ್ಲಿ ಹೇಳ್ತಾರೆ. ಅಷ್ಟೇ ಮಧ್ವಿಜಯದಲ್ಲೇ ಬರುತ್ತೆ. ಒಂದೇ ರೂಪದಿಂದ ದೇವರು ಎಲ್ಲಾ ಕೆಲಸ ಮಾಡ್ಬೋದಿತ್ತಲ್ಲ ಅಂತ ಪ್ರಶ್ನೆ. ಮಾಡ್ಬೋದಿತ್ತು ಅಂತಲೇ ಉತ್ತರ. ಒಂದೇ ರೂಪದಿಂದ ಮಾಡ್ಬೋದಿತ್ತು, ಆಗ ಯಾಕೆ ದೇವರು ಇಷ್ಟೆಲ್ಲ ರೂಪ ತಗೊಂಡ ಅಂತಂದ್ರೆ ಸ್ವಜನಸ್ಯ ಯಾತ್ಯಯವನೇಕ ರೂಪತಾಂ. ನನ್ನ ಭಕ್ತರು ಎಲ್ಲರೂ ಒಂದೇ ತರ ಇಲ್ವಲ್ಲ, ಎಲ್ಲರ ಮನಸ್ಥಿತಿನೂ ಒಂದೇ ತರ ಇಲ್ವಲ್ಲ, ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಒಂದೇ ರೂಪದಲ್ಲೇ ನನ್ನನ್ನ ಚಿಂತನೆಯನ್ನು ಮಾಡ್ತಾ ಭಕ್ತಿಯನ್ನು ಮಾಡ್ರಿ ಅಂತಂದ್ರೆ ಅವ್ರಿಗೆ ಆ ಮನಸ್ಥಿತಿ ಇಲ್ವಲ್ಲ. ಆ ಮನಸ್ಥಿತಿ ಬೇರೆ ಬೇರೆ ಇರೋದ್ರಿಂದ ಅಂತಂತ ಭಕ್ತರಿಗೆ ಉಪಕಾರ ಮಾಡ್ಲಿಕ್ಕೋಸ್ಕರವಾಗಿ ಪರಮಾತ್ಮ ಏನ್ ಮಾಡ್ಕೊಂಡ? ಅನೇಕ ರೂಪಗಳನ್ನು ತಗೊಂಡ. ಅದೇನೆ ಅಣೋರಣೀಯ ಅನ್ನೋದು ಬಿಂಬ ರೂಪಗಳು ಅಂತ. ಒಂದೇ ಬಿಂಬರೂಪನೇ, ಅದು ಬೇರೆ ಬಿಂಬರೂಪದಿಂದ ಭಿನ್ನ ಏನಲ್ಲ. ಎಲ್ಲಾ ಬಿಂಬರೂಪಗಳು ಒಂದೇ ಆದರೂ ಅಭಿನ್ನವೇ ಆದರೂ ತತ್ತಜ್ಜೀವರಾಶಿಗಳು ಆಯಾ ಬಿಂಬರೂಪವನ್ನು ಸಾಕ್ಷಾತ್ಕರಿಸಿಕೊಂಡಾಗಲೇ ಅವರು ಉದ್ಧಾರ ಅಂತ ಮಾಡಿದ್ದಾರೆ. ರಾಮ ಬೇರೆ ಕೃಷ್ಣ ಬೇರೆ ಹೇಗಲ್ವೋ ಹಾಗೆ ನಮ್ಮಲ್ಲಿರೋ ಬಿಂಬರೂಪ ಮತ್ತೊಬ್ಬರಲ್ಲಿರೋ ಬಿಂಬರೂಪವೂ ಕೂಡ ಬೇರೆ ಅಲ್ಲ, ಒಂದೇ. ಒಬ್ಬನೇ ಇದ್ದಾನೆ, ಆದರೂ ಸರ್ವಸ್ಯ ಧಾತಾರ, ಎಲ್ಲರನ್ನೂ ಅವನೊಬ್ಬನೇ ಹೊಂದ್ಕೊಳ್ತಾನೆ. ಅದೇನ್ರಿ ಸಾಧ್ಯ? ಅದಕ್ಕೆ ಮುಂದೆ ಅಚಿಂತ್ಯ ರೂಪಂ, ಅಚಿಂತ್ಯ ರೂಪ ಅಂತ. ಎಲ್ಲಿ ನಮ್ಮ ತರ್ಕಗಳಿಗೆ ಪ್ರವೇಶ ಇಲ್ವೋ, ಆದರೆ ಪ್ರಮಾಣ ಸಿದ್ಧವಾಗಿ ಒಪ್ಪಲೇಬೇಕಾಗಿ ಬಂದಿದೆಯೋ, ಅಲ್ಲಿ ಏನಂತ ಶಬ್ದ ಬಳಸ್ತೀವಿ? ಅಚಿಂತ್ಯ ರೂಪಂ. ಅದು ನಮ್ಮ ಶಬ್ದಕ್ಕೆ ಮನಸ್ಸಿಗೆ ಪೂರ್ಣ ಮಟ್ಟದಲ್ಲಿ ನಿಲುಕದಂತಹ ವಸ್ತು. ಚಿಂತ್ಯ ಅಂತಂದ್ರೆ ಮನಸ್ಸಿಗೆ ನಿಲುಕಿದ್ದು ಚಿಂತ್ಯ. ಅಚಿಂತ್ಯ ಅಂತಂದ್ರೆ ನಮ್ಮ ಮನಸ್ಸಿಗೆ ಪೂರ್ಣವಾಗಿ ನಿಲ್ಲುತ್ತಾ ಇಲ್ಲ ಅಂತಹ ಸ್ವರೂಪ ಅದು. ಹೇಗಿದ್ದಾರ ಪರಬ್ರಹ್ಮ? ಎಲ್ಲರೂ ಹೇಳೋ ಹಾಗೆ ನಿರಾಕಾರ ನಿರ್ಗುಣ ಹಾಗಿದ್ದಾನ? ಇಲ್ಲ. ಆದಿತ್ಯ ವರ್ಣಂ. ಅವನು ನಿರಾಕಾರ ನಿರ್ಗುಣ ಅಲ್ಲ, ಅವನು ಸಾಕಾರನಿದ್ದಾನೆ, ಸಗುಣನಿದ್ದಾನೆ, ಸುಂದರನಿದ್ದಾನೆ, ಸವರ್ಣನಿದ್ದಾನೆ. ಯಾವ ಬಣ್ಣ? ಆದಿತ್ಯ ವರ್ಣಂ. ಆದಿತ್ಯನ ಬಣ್ಣ ಏನಿದೆಯಲ್ಲ, ನಿತ್ಯ ನಾವು ಗಾಯತ್ರಿ ಮಂತ್ರದಲ್ಲಿ ಹೇಳ್ತೀವಿ ಏನಂತ? ಕೆಂಪು ಬಣ್ಣ, ಉದಯಿಸುವ ಸೂರ್ಯನ ಬಣ್ಣ ಏನೋ ಅದೇ ಬಣ್ಣವೇ ಪರಮಾತ್ಮನಲ್ಲಿ ನಾವು ಚಿಂತನೆಯನ್ನು ಮಾಡ್ತೀವಿ. ಅನೇಕ ಬಣ್ಣಗಳಿದ್ದಾವೆ. ಒಂದೊಂದು ಬಣ್ಣವನ್ನ ಚಿಂತನೆ ಮಾಡೋದು ಒಂದೊಂದು ಪುರುಷಾರ್ಥಕ್ಕೆ ಕಾರಣ. ಬಿಳಿ ಇದೆ, ಕೆಂಪಿದೆ, ನೀಲಿ ಇದೆ, ಎಷ್ಟೋ ಬಣ್ಣಗಳಿದ್ದಾವೆ. ಒಂದೊಂದು ಬಣ್ಣದಿಂದಾಗಿ ಒಂದೊಂದು ಪುರುಷಾರ್ಥ ನಮಗೆ ಚಿಂತನೆ ಮಾಡೋದ್ರಿಂದ ಪ್ರಾಪ್ತವಾಗುತ್ತೆ. ಕಪ್ಪು ಬಣ್ಣ ಚಿಂತನೆ ಮಾಡೋದು ಒಂದು, ಬಿಳಿ ಬಣ್ಣವನ್ನ ಚಿಂತನೆ ಮಾಡೋದು ಒಂದು, ರಕ್ತವರ್ಣವನ್ನ ಚಿಂತನೆ ಮಾಡೋದ್ರಿಂದ ಏನಾಗುತ್ತೆ? ನಮ್ಮ ಪ್ರಕ್ರಿಯೆ ಪ್ರಾರಂಭ ಆಗ್ಬೇಕಲ್ಲ. ಜೀವರಾಶಿ ಏನೇನು ಕೆಲಸವನ್ನ ಮಾಡಿದ್ರು ಕೂಡ ಒಂದು ಪ್ರಾರಂಭ ಅಂತ ಒಂದಿರುತ್ತಲ್ಲ. ಆ ಪ್ರಾರಂಭ ಆಗಬೇಕು ಅಂತಂದ್ರೆ ಯಾವ ಬಣ್ಣದಿಂದ ಪ್ರಾರಂಭ ಮಾಡ್ತಾನೆ? ಕೆಂಪು ಬಣ್ಣದಿಂದ. ಸೃಷ್ಟಿ ಆಗಬೇಕಾದ್ರೆ ಕೆಂಪು ಬಣ್ಣದಿಂದ ಪ್ರಾರಂಭ ಮಾಡ್ತಾನೆ ಪರಮಾತ್ಮ. ಅದಕ್ಕೆ ನಮಗೆ ಯಾವ ಬಣ್ಣವನ್ನು ಕೊಟ್ಟಿದ್ದಾರೆ? ದಿನನಿತ್ಯ ಗಾಯತ್ರಿ ಮಂತ್ರ ಜಪ ಮಾಡಬೇಕಾದ್ರೆ ರಕ್ತವರ್ಣ, ಅಗ್ನಿಮುಖ, ಬ್ರಹ್ಮಶಿರ ಇವೆಲ್ಲ ಬರುತ್ತೆ. ಯಾಕಂದ್ರೆ ನಾವು ಹಾಗೆ ಸಾಧನೆಯನ್ನು ಪ್ರಾರಂಭ ಮಾಡಬೇಕು. ಮತ್ತೆ ಇದು ಸಾಧನೆ ಪ್ರಾರಂಭ ಅಲ್ಲ, ಶರೀರ ಬಿಡ್ತಾ ಇರೋದು. ಇವಾಗ ಯಾಕೆ ಚಿಂತನೆ ಮಾಡಬೇಕು? ಇಲ್ಲ, ಇದು ಕೂಡ ಒಂದು ರೀತಿ ಪ್ರಾರಂಭನೇ. ಯಾವುದು ಪ್ರಾರಂಭ? ಮೋಕ್ಷಕ್ಕೆ ಹೋಗಲಿಕ್ಕೆ ಇದು ಪ್ರಾರಂಭ. ಹಾಗೆ ಪರಮಾತ್ಮನ ಚಿಂತನೆ ಮಾಡಬೇಕು. ಇದನ್ನು ಕೇಳಿದ್ರೆ ಪರಮಾತ್ಮನಿಗೂ ಒಂದು ಶರೀರ ಇದೆ ಅಂತ ಅನಿಸ್ಬಿಡುತ್ತೆ. ಯಾಕೆಂದ್ರೆ ಬಣ್ಣ ಸುಮ್ಮನೆ ಎಲ್ಲೋ ಆಕಾಶದಲ್ಲಿ ತೇಲಾಡ್ತಾ ಇರಲ್ಲ. ಯಾವುದೋ ಒಂದನ್ನು ಆಶ್ರಯಿಸಿಕೊಂಡೇ ಬಣ್ಣ ಇರಬೇಕು. ಅದು ಪರಮಾತ್ಮನ ಶರೀರನೇ. ಪರಮಾತ್ಮನಿಗೂ ಒಂದು ಶರೀರ ಇದೆ, ಅದಕ್ಕೊಂದು ಬಣ್ಣ ಇದೆ ಅಂತಂದ್ರೆ ನಮಗೂ ಪರಮಾತ್ಮನಿಗೂ ಏನು ವ್ಯತ್ಯಾಸ ಬಂತು? ಇಲ್ಲ, ಬಹಳ ವ್ಯತ್ಯಾಸ ಇದೆ. ತಮಸಃ ಪರಸ್ತಾತ್. ತಮಸಃ ಪರಸ್ತಾತ್. ತಮಃ ಅಂತಂದ್ರೆ ಪ್ರಕೃತಿ ತತ್ವ, ಪ್ರಕೃತಿ.
ಅದಕ್ಕೂ ಪರಸ್ತ ಮೀರಿದವ, ಪ್ರಕೃತಿಗೂ ಮೀರಿದವ ಅಪ್ರಾಕೃತನಿದ್ದಾನೆ. ಅವನಿಗೂ ಶರೀರ ಇದೆ. ಆ ಶರೀರಕ್ಕೊಂದು ಬಣ್ಣವನ್ನು ಚಿಂತನೆ ಮಾಡಬೇಕು. ಹಾಗಂದ ಮಾತ್ರಕ್ಕೆ ಆ ಶರೀರ ನೆಮ್ಮನಿಮ್ಮಂತಲ್ಲ. ಆ ಶರೀರ ಎಂಥದ್ದು? ತಮಸ ಪರಸ್ತ ಅಪ್ರಾಕೃತ ಚಿದಾನಂದಾತ್ಮಕವಾದ ಶರೀರ. ದೇವರನ್ನೇ ಹೀಗೆ ಚಿಂತನೆ ಮಾಡಬೇಕು. ಅದಕ್ಕಂತಾರೆ ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂ ಸಮನುಸ್ಮರೇತ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಅದರಲ್ಲೂ ವಿಶೇಷವಾಗಿ ಯಾವಾಗ ಚಿಂತನೆ ಮಾಡಬೇಕು ಅಂತ ಹೇಳಿದ್ದೆಲ್ಲ ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಪರಮಾತ್ಮ ಅಂತಿದ್ದ ಪರಮಂ ಪುರುಷಂ ದಿವ್ಯಂ ಉಪೈತಿ. ಪರಮಪುರುಷ ಯಾರು ಜಗತ್ ಸೃಷ್ಟಿಯಾದಿ ಕ್ರೀಡೆಯನ್ನ ನಿರಂತರವಾಗಿ ಮಾಡ್ತಾ ಇದ್ದಾನೋ ಅಂಥವರನ್ನ ಈತ ಹೊಂದುತ್ತಾನೆ. ನಿತ್ಯದಲ್ಲಿ ಸ್ಮರಣೆ ಮಾಡಿದವನಿಗೆ ಅಂತ್ಯಕಾಲದಲ್ಲಿ ಸ್ಮರಣೆ ಬರುತ್ತೆ. ಅಂತ್ಯಕಾಲವನ್ನೇ ಏನಂತ ಕರೆದಿದ್ದಾರೆ? ಪ್ರಯಾಣ ಕಾಲೇ. ಅದು ಪ್ರಯಾಣ ಕಾಲ. ಊರಿಗೆ ಹೊರಡೋ ಸಮಯ. ಇಲ್ಲಿ ಪರಮಾತ್ಮ ಅವನ ಕರ್ಮಕ್ಕನುಸಾರವಾಗಿ ಅವನ ಸಾಧನೆ ನಡೆಯಲಿ, ಮುಂದೆ ಈತ ಬರಲಿ ಅನ್ನೋ ದೃಷ್ಟಿಯಿಂದ ಈ ಶರೀರ ಕೊಟ್ಟಿದ್ದ. ಅದನ್ನು ಬಿಟ್ಟು ಹೋಗ್ಬೇಕಲ್ಲ. ಪ್ರಯಾಣ ಕಾಲೇ, ಅದರಿಂದ ಹೊರಡುವಂತಹ ಕಾಲದಲ್ಲಿ ಮನಸ್ಸನ್ನ ಪರಮಾತ್ಮನಲ್ಲಿ ಇಡಬೇಕಲ್ಲ. ಹೇಗಿಡಬೇಕು? ಭಕ್ತ್ಯಾಯುಕ್ತ, ಭಕ್ತಿಯಿಂದ ಪರಮಾತ್ಮನಲ್ಲಿ ಮನಸ್ಸಿಡಬೇಕು. ಅದರ ಜೊತೆಗೆ ಯೋಗ ಬಲೇನ ಚೈವ, ಯೋಗ ಬಲದಿಂದ. ಯೋಗ ಬಲ ಅಂತಂದ್ರೆ ಅಷ್ಟಾಂಗ ಯೋಗದಲ್ಲಿ ಹೇಳುವ ಯಾವ ವಾಯುಜಯ ಪ್ರಾಣವಾಯುವನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ತಾನು ಶರೀರವನ್ನು ಬಿಡಬೇಕು. ಮುಂದೆ ಹೇಳುತ್ತಾನೆ ಹೇಗೆ ಆ ಶರೀರವನ್ನು ಬಿಡುವ ಕ್ರಮ ಇದೆ ಅಂತ ಹೇಳಿ. ಇದೆಲ್ಲ ಯಾವ ವ್ಯಕ್ತಿಯನ್ನು ಕುರಿತು ಹೇಳಿದ್ದು? ಯಾರ ಸಾಧನೆ ಪೂರ್ಣವಾಗಿ ಚರ್ಮ ಶರೀರವನ್ನು ಅವನು ಹೊಂದಿರುತ್ತಾನೋ, ಈ ಶರೀರವನ್ನ ಬಿಟ್ಟ ಮೇಲೆ ಪುನಃ ಅವನಿಗೆ ಈ ಒಂದು ಮಾನುಷ ಶರೀರದಲ್ಲಿ ಬರುವ ಅವಕಾಶ ಇಲ್ಲವೋ ಅಂತಹ ಸಾಮಾನ್ಯ ಜೀವರಾಶಿಗಳಿಗೆ ಇಟ್ಟುಕೊಂಡು ಹೇಳಿದ್ದಾರೆ. ಇಲ್ಲೂ ಬಹಳಷ್ಟು ವಿವೇಕ ಇದೆ. ಮುಂದೆ ಅವನೇ ಕೊಡ್ತಾನೆ ದೇವರೇ. ಮುಖ್ಯ ಪ್ರಾಣದೇವರು ಬಂದಿದ್ದಾರೆ, ಮಧ್ವರೂಪರಾಗಿ ಬಂದಿದ್ದಾರೆ. ಭೀಮಸೇನ ದೇವರು ಮನುಷ್ಯರಾಗಿ ಬಂದದ್ದು. ಅಲ್ಲೆಲ್ಲ ಹೇಗೆ ಮುಂದೆ ಹೇಳ್ತಾನೆ ಅದೇ ಪರಮಾತ್ಮ. ಅವರು ಬರೋದು ಹೇಗೆ, ಸಾಮಾನ್ಯ ಜೀವರಾಶಿಗಳು ಬರೋದು ಹೇಗೆ, ದೇವತೆಗಳು ಬರಕ್ಕೂ ದೇವತೆಗಳಲ್ಲದ ಸಾಮಾನ್ಯ ಜೀವರಾಶಿಗಳು ಬರಕ್ಕೂ ವ್ಯತ್ಯಾಸ ಇದೆ. ಸಾಮಾನ್ಯ ಜೀವರಾಶಿಗಳು ತಮ್ಮ ಶರೀರವನ್ನ ಬಿಡುವ ಹೊತ್ತಿಗೆ ಹೇಗೆ ಬಿಡುತ್ತಾರೆ? ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್, ತಾವು ಯೋಗದ ಜಯವನ್ನ ಪಡೆದು ಪ್ರಾಣವಾಯುವನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಯಾವಾಗ ಶರೀರ ಬಿಡುವ ಹೊತ್ತಿನಲ್ಲಿ ಪ್ರಾಣವಾಯು ಉತ್ಕ್ರಮಣವನ್ನ ಹೊಂದುತ್ತಾ ಇರುತ್ತೋ ಆಗ ಭ್ರುವೋರ್ ಮಧ್ಯೆ, ತನ್ನ ಭ್ರೂಮಧ್ಯದಲ್ಲಿ ಆ ಪ್ರಾಣವಾಯು ಬಂದ ನಿಂತ ಕ್ಷಣದಲ್ಲಿ ಮನಸ ಅಚಲೇನ, ಅಚಲವಾದ ಮನಸ್ಸಿನಿಂದ ಪರಮಾತ್ಮನನ್ನ ಸ್ಮರಣೆ ಮಾಡಿದವ ಅದೇ ನಿಜವಾಗಿಯೂ ಅಂತ್ಯಕಾಲ. ಶರೀರ ಬಿಡುವ ಕಾಲದಲ್ಲಿ ಅವನಿಗೆ ದುಃಖ ಇರಲ್ಲ. ಇದೊಂದು ಸ್ವಾರಸ್ಯವನ್ನು ಮಂತ್ರಾಲಯ ಪ್ರಭುಗಳು ಹೇಳುತ್ತಾರೆ. ಜೀವ ಶರೀರ ಬಿಡುವ ಕ್ಷಣದಲ್ಲಿ ದುಃಖ ಇರಲ್ಲ. ಮತ್ತೆ ಯಾವಾಗ ದುಃಖ? ಬಿಡುವ ಹಿಂದಿನ ಕ್ಷಣದಲ್ಲಿ ಅದು ದುಃಖ ಆಗುತ್ತೆ. ಅಯ್ಯೋ ಬಿಡ್ತಿದ್ದೀನಲ್ಲ ಅಂತ ಹೇಳಿ. ಅದು ಯಾವ ಕ್ಷಣ ಅಂತಂದ್ರೆ ಈ ಭ್ರೂಮಧ್ಯದಲ್ಲಿರುವ ಆಜ್ಞಾಚಕ್ರ ಅಂತ ಏನು ಕರೀತೇವೆ, ಅಲ್ಲಿ ಆ ಪ್ರಾಣವಾಯು ಬಂದು ನಿಲ್ಲುತ್ತೆ. ಅದು ಪರೀಕ್ಷಾ ಕಾಲ. ಈಗ ಹೆಂಗೆ ಒಂದು ಕೊಠಡಿಯಲ್ಲಿ 3 ತಾಸು ಅಂತ ಹೇಳಿ ಪರೀಕ್ಷೆಗೆ ಕೂಡಿಸ್ತಾರೋ, ಅಲ್ಲಿ 3 ತಾಸೆಲ್ಲ ಇರಲ್ಲ. ಕ್ಷಣಾರ್ಧದಲ್ಲಿ ಆ ಪರೀಕ್ಷೆ ನಡೆಯುತ್ತೆ. ಆ ಜೀವನದಲ್ಲಿ ಅವನು ಏನೇನು ಸಾಧನೆ ಮಾಡಿಕೊಂಡಿದ್ದ ಭಕ್ತರ ಪರೀಕ್ಷೆಯನ್ನ ಅಲ್ಲಿ ತಗೊಳ್ತಾರೆ. ಅಲ್ಲಿ ಕಾಪಿ ಚೀಟಿ ಅವಕಾಶ ಇಲ್ಲ, ಯಾರೋ ಬಂದು ಹೇಳಿಕೊಡಲ್ಲ. ನಮ್ಮ ಜೊತೆ ಯಾರಿರ್ತಾರೆ? ಸಾಕ್ಷಾತ್ ಮುಖ್ಯ ಪ್ರಾಣದೇವರು ಇರ್ತಾರೆ. ಅವರಿಂದ ಅದು ಭಾಮನೆ ಅಂತ ಎಲ್ಲ ಕಂದಾಯಮಾನಗಳು ಇರ್ತಾರೆ.
ಪ್ರಧಾನವಾಗಿ ಮುಖ್ಯ ಪ್ರಾಣದೇವರು ಇರ್ತಾರೆ. ಯಾರು ಹೇಳ್ಕೊಡ್ಬೇಕು ನಮಗೆ? ಅವರೆಲ್ಲ ನಮಗೆ ಇಡೀ ಜೀವನದ ತನಕ ಹೇಳ್ಕೊಡ್ತಾನೆ ಬಂದಿರ್ತಾರೆ. ಹೇಳ್ಕೊಟ್ಟಿದ್ದಾರ ಪರೀಕ್ಷೆ ಅಲ್ಲಾಗತ್ತೆ. ಎಲ್ಲಿ ಭ್ರುವರ್ ಮಧ್ಯದಲ್ಲಿ ಆ ಜೀವ ಬರ್ತಿಲ್ಲ. ವಸ್ತುತಃ ಉತ್ಕ್ರಮಣ ಕ್ರಮ ಹೇಗೆ, ಬುಧದ್ವಾರ ಏನಿದೆ ಅಲ್ಲಿ ಜೀವ ಅವನು ಕದಲಿಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಆ ಜೀವ ಮೇಲೆ 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 ಬರ್ತಾನೆ. ಅದಕ್ಕೆ ಶರೀರ ಬಿಡೋ ಹೊತ್ತಿಗೆ ಏರುಸರನ್ನ ತಗೊಳ್ತಾರೆ. ಕೆಲವರು ತಗೊಳ್ಳೋಷ್ಟು ಶಕ್ತಿ ಇರೋಲ್ಲ, ತಗೊಳ್ತಾರೋ ಇಲ್ವೋ ಅನ್ನೋದು ಗೊತ್ತಾಗಲ್ಲ, ಅದು ಬೇರೆ ವಿಷಯ. ಹಾಗೆ ಆ ಉಸಿರಾಟ ಮೇಲೆ 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 ಬರುತ್ತೆ. ಪ್ರತಿಯೊಬ್ಬ ಜೀವನಿಗೂ ಇದು ಆಗುತ್ತೆ. ಆದರೆ ಚರ್ಮ ಶರೀರ ಯಾರಿಗಿರುತ್ತೋ, ಇನ್ನೊಮ್ಮೆ ಅವರು ಈ ಮನುಷ್ಯ ಲೋಕಕ್ಕೆ ಬಂದು ಸಾಧನೆಯನ್ನ ಸಾಮಾನ್ಯ ಮನುಷ್ಯರಂತೆ ನಡೆಸಿ ಪುಣ್ಯವನ್ನು ಗಳಿಸಿ ಉಳಿದ ಲೋಕಕ್ಕೆ ಹೋಗುವಂತಹದ್ದು ಅನ್ನೋದು ಯಾರಿಗಿಲ್ವೋ ಅವರ ಉತ್ಕ್ರಮಣ ಹೇಗಿರುತ್ತೆ ಅಂತಂದ್ರೆ, ಭೂಮಧ್ಯದಲ್ಲಿ ಆ ಜೀವ ಇದ್ದಾಗ ಅವನೇನ್ ಮಾಡ್ತಾನೆ? ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಮನಸ ಅಚಲೇನ. ಆ ಕ್ಷಣಾರ್ಧದಲ್ಲಿ ಪರಮಾತ್ಮನಲ್ಲಿ ಭಕ್ತಿಯಿಂದ ತನ್ನ ಮನಸ್ಸನ್ನ ಇಟ್ಟು ಧ್ಯಾನವನ್ನು ಮಾಡ್ತಾನಲ್ಲ, ಇದು ಸಂತತಂ ಚಿಂತೆಯೇನಂತ ಅಂತಕಾಲೇ ವಿಶೇಷ. ಇದು ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಇರ್ತದೆ. ಹಾಗೆ ಯಾರು ಸ್ಮರಣೆ ಮಾಡ್ತಾನಲ್ಲ ಆತ ಸಹ ತಂ ಪರಮ ಪುರುಷ ಉಪೈತಿ ದಿವ್ಯಂ. ಅವನು ಆ ಪರಮ ಪುರುಷನನ್ನು ಹೊಂದುತ್ತಾನೆ ಎಂದು ಪರಮಾತ್ಮ ತಿಳಿಸ್ತಾನೆ. ಅಂದ್ರೆ ಏನ್ ಹೇಳ್ದಂಗಾಯ್ತು? ಅವನಿಗೆ ವಾಯುಜಯ, ಪ್ರಾಣಾಯಾಮ ಸಿದ್ಧಿ ಇತ್ಯಾದಿಗಳಿರಬೇಕು. ಅದರ ಜೊತೆಗೆ ಪ್ರಧಾನವಾಗಿ ಭಕ್ತಿಯ ಎರಡು ಅಂಗವಾದಂತಹ ಒಂದು ಸ್ನೇಹ, ಇನ್ನೊಂದು ಭಗವಂತನ ತತ್ವಜ್ಞಾನ, ಇವೆಲ್ಲವೂ ಇದ್ದಾಗ ಅದು ಒಂದೆರಡು ಜನ್ಮದಿಂದಲ್ಲ, ಅನೇಕ ಜನ್ಮಗಳ ಗಟ್ಟಲೆ ಸಾಧನೆಯನ್ನು ಮಾಡಿಕೊಂಡು ಬಂದು ಚರ್ಮ ಶರೀರ ಇದ್ದಾಗ ಆ ಎಲ್ಲಾ ಪುಣ್ಯವನ್ನು ಪರಮಾತ್ಮ ಅವನಿಗೆ ಒದಗಿಸಿ ಪ್ರಾಣವನ್ನು ಬಿಡುವ ಹಿಂದಿನ ಕ್ಷಣದಲ್ಲಿ ಅದೆಲ್ಲ ಸ್ಮರಣೆಗೆ ತಂದುಕೊಡ್ತಾನೆ. ಇವೆಲ್ಲವೂ ಭಗವಂತನ ಕಾರುಣ್ಯ ಅಂತ ಅನ್ನೋದೇ ಬೇರೆ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರ ಸೇವೆಯನ್ನು ಅವರೇ ಮಾಡಿಸ್ಕೋಬೇಕು ಅಂತಂತಾರೆ. ಅವನು ಯಾವಾಗ ಮಾಡಿಸ್ಕೋತಾನೆ, ಈ ಜೀವ ಅಷ್ಟೆಲ್ಲ ಹಿಂದಿಂದ ಮಾಡ್ಕೊಂಡು ಬಂದಿರಬೇಕು, ಆವಾಗ ಪರಮಾತ್ಮ ಆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾನೆ. ಇವೆಲ್ಲ ಕೇಳಿದ್ರೆ ಆ ಪ್ರಾಣಾದಿ ಜಯ ಯಾರಿಗೆ ಸಾಧ್ಯ ಆಗುತ್ತಪ್ಪ? ಈ ಸಂಶಯ ಬರುತ್ತಲ್ಲ. ನಮಗೆ ಸರಿಯಾಗಿ ಉಸಿರಾಡಕ್ಕೆ ಬರಲ್ಲ. 21,600 ಅಂತ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ. ದಿನದಲ್ಲಿ ಎಷ್ಟು ಉಸಿರಾಡ್ತೀವಿ? 602 1000 32 ಶತ ಶ್ವಾಸ ಎಲ್ಲರೂ ತಗೊಳ್ತೇವಲ್ಲ. ಎಷ್ಟು ಶ್ವಾಸ ನಾವು ಆಡಿದ್ದೇವೆ ಅನ್ನೋದನ್ನ ದಿನದಲ್ಲಿ ಒಂದು 10-20 ಲೆಕ್ಕ ಹಿಡ್ಕೊಂಡಿರ್ತೀವ? ಇಲ್ಲ. ಅದು ಆಗ್ತಾ ಇರತ್ತಂತ ಮುಂದಿದ್ದೆಲ್ಲ ಕೆಲಸ ನಡೀತಾ ಇರತ್ತಷ್ಟೇ. ಅಂದ್ರೆ ನಮ್ಮಲ್ಲೇ ನಿತ್ಯದಲ್ಲಿಯೂ ಕಾಣ್ತಾ ಇರುವ, ಆಗ್ತಾ ಇರುವ, ಅನುಭವಕ್ಕೆ ಗೋಚರವಾಗ್ತಾ ಇರುವ ಉಸಿರಾಟದ ಬಗ್ಗೆನೇ ನಮಗೆ ಲಕ್ಷ್ಯ ಇಲ್ಲ. ಅವ್ಯಕ್ತ ಸ್ವಭಾವನಾದ ಪರಮಾತ್ಮ ನಮಗೆ ಕಾಣಿಸ್ಕೋಬೇಕು ಅಂತ ಅಪೇಕ್ಷೆ ಪಡ್ತೀವಿ. ಹೆಂಗೆ ಸಾಧ್ಯ ಇದೆ? ಕಣ್ಣೆದುರಿಗಿರೋದೇ ಕಾಣಿಸ್ತಿಲ್ಲ, ದೇವರು ಕಾಣಿಸ್ಕೋಬೇಕು ಅಂತ ಅಪೇಕ್ಷೆ ಪಡ್ತೀವಿ. ಅಂದ್ರೆ ಅಪೇಕ್ಷೆ ಮಾಡ್ಲಿಕ್ಕೂ ಕೂಡ ಒಂದ್ ಸ್ವಲ್ಪ ನಾವು ಹತೋಟಿಲಿ ಇಟ್ಕೊಂಡು ಅಪೇಕ್ಷೆ ಪಡಬೇಕಲ್ಲ. ಹಿಂದಿಲಂದ್ರೆ ಅವಕಾಶ ಬಹಾರ ಅಂತಾರೆ ಎಲ್ಲ. ಹಾಗಾಗಬಾರ್ದು. ದೇವರು ಕಾಣ್ಲಿಲ್ಲ ನಮಗೆ. ಉಸಿರನ್ನು ಕಾಣಪ್ಪ, ಉಸಿರಾಟ ಸರಿಯಾಗಿ ಆಡು. ಎಷ್ಟು ಉಸಿರಾಟ ಆಡ್ತಿದ್ದೀನಿ ಅನ್ನೋದೇ ಲಕ್ಷ್ಯ ಇಲ್ಲ ನಿನಗೆ. ಅದಕ್ಕೆ ಯೋಗ ಬಲೆಯನ್ನ ಚೈವ ಅದಿರ್ಬೇಕು, ಯೋಗ ಬಲ. ಮತ್ತೆ ಇನ್ನೊಂದು ಸ್ವಾರಸ್ಯ, ಇಲ್ಲಿ ಎರಡು ತರಹ ಜೀವರಾಶಿಗಳು. ಒಂದು ಜ್ಞಾನಭಕ್ತಿ ವೈರಾಗ್ಯವನ್ನೇ ಪೂರ್ಣ ಮಟ್ಟದಲ್ಲಿ ಹೊಂದಿ ಸ್ವಲ್ಪ ಯೋಗ ಬಲ ಕಡಿಮೆ ಹೊಂದಿದ್ದರೂ ಅವರಿಗೂ ಮೋಕ್ಷ ಆಗುತ್ತೆ, ಅವರು ಹಾಗೆ ಶರೀರವನ್ನು ಬಿಡ್ತಾರೆ. ಇನ್ನು ಕೆಲವರು ಯೋಗ ಸಿದ್ಧಿಯನ್ನ ಬಹಳಷ್ಟು ಪಡೆದು ಜ್ಞಾನದಲ್ಲಿ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಅವರಿಗೂ ಯೋಗ ಸಿದ್ಧಿಯ ಪ್ರಭಾವದಿಂದ ಮೋಕ್ಷ ಆಗುತ್ತೆ. ಅದರಲ್ಲಿ ವ್ಯತ್ಯಾಸ ಇಷ್ಟೇ, ಜ್ಞಾನಭಕ್ತಿ ವೈರಾಗ್ಯ ಪೂರ್ಣತೆಯನ್ನು ಪಡೆದವ ಯಾವ ಮೋಕ್ಷವನ್ನು ಪಡಿತಾನೋ ಅದು ಬಹಳ ಶ್ರೇಷ್ಠ ಅಂತ. ಯೋಗ ಸಿದ್ಧಿಯನ್ನು ಪಡಿಬೇಕಂದ್ರೆ ಬಹಳ ಕಷ್ಟ ಸಾಧ್ಯ ಆಗುತ್ತೆ. ಆ ಕಷ್ಟ ಸಾಧ್ಯವಾದಂತಹ ಯೋಗ ಸಿದ್ಧಿಗಿಂತಲೂ ಕೂಡ ಸುಲಭ ಸಾಧ್ಯವಾದ ಜ್ಞಾನಭಕ್ತಿ ವೈರಾಗ್ಯ ಮಾರ್ಗದಲ್ಲಿ ಹೋಗಿ ಮೋಕ್ಷವನ್ನು ಪಡೆಯೋರಿದ್ದಾರಲ್ಲ,
ಅವರು ಪರಮಾತ್ಮನಿಗೆ ಅತ್ಯಂತ ಪ್ರಿಯರು ಅಂತ ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಈ ತೃತೀಯ ಸ್ಕಂಧ ಭಾಗವತದಲ್ಲಿ ತತ್ವಾಭಿಮಾನಿ ದೇವತೆಗಳನ್ನೆಲ್ಲ ಪರಮಾತ್ಮ ಸೃಷ್ಟಿ ಮಾಡ್ತಾನಲ್ಲ. ಸೃಷ್ಟಿ ಮಾಡಿದಾಗ ತತ್ವಾಭಿಮಾನಿ ದೇವತೆಗಳು ದೇವರ ಸ್ತೋತ್ರ ಮಾಡ್ತಾರೆ. ಬಾಲೇಕತೆ ದೇವಕಥಾ ಸುಧಾಯ ಪ್ರವೃದ್ಧ ಭಕ್ತ್ಯ ವಿಷಯಾಶ್ರಯಾಯ ವೈರಾಗ್ಯ ಸಾರ. ಸ್ವಾಮಿ ನೀನು ಜ್ಞಾನ ಭಕ್ತಿ ವೈರಾಗ್ಯ ಪೂರ್ಣತೆಯನ್ನು ಹೊಂದಿದವರಿಗೆ ಏನು ಅನುಗ್ರಹ ಮಾಡ್ತೀಯಲ್ಲ, ಯೋಗ ಸಿದ್ಧಿಯನ್ನು ಪಡೆದವರಿಗೆ ಸ್ವಲ್ಪ ಜ್ಞಾನ ಕಡಿಮೆ ಇದ್ದವರಿಗೂ ಅಷ್ಟು ಅನುಗ್ರಹ ಮಾಡಲ್ಲ ಅಂತ ಅವರೇ ಅಂತಾರೆ. ಮೋಕ್ಷ ಇಬ್ಬರಿಗೂ ಆಗುತ್ತೆ, ಆದ್ರೆ ಅಲ್ಲೇ ಸ್ವಲ್ಪ ತಾರತಮ್ಯ ಇದ್ದಾನೆ. ಹಾಗೆ ಶ್ವಾಸ ಜಯ ಮುಂತಾದವುಗಳನ್ನು ಹೊಂದಿರಬೇಕು. ಸ್ವಲ್ಪ ಅದರಲ್ಲಿ ಕಡಿಮೆ ಇದ್ದರೂ ಜ್ಞಾನ ಭಕ್ತಿ ವೈರಾಗ್ಯವನ್ನಂತೂ ಹೊಂದೇ ಇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಮೂರ್ಧನ್ಯ ಸ್ಥಾನವಾಗಿ ಭಕ್ತಿಯನ್ನಂತೂ ಹೊಂದೇ ಇರಬೇಕು. ಅದನ್ನಿಟ್ಟುಕೊಂಡು ಪರಮಾತ್ಮನಲ್ಲಿ ಮನಸ್ಸಿಟ್ಟಾಗ ಅವನ ಚರಮ ಶರೀರದಲ್ಲಿ ಭಗವಂತ ಆ ಒಂದು ತನ್ನ ಸ್ಮರಣೆಯನ್ನು ಕೊಡ್ತಾನೆ. ಇವೆಲ್ಲ ಎರಡೂ ತರಹ ಜೀವರಾಶಿಗಳಿಗೆ ಹೇಳಿದ್ರು. ಇನ್ನು ಉತ್ತಮ ಜೀವರಾಶಿಗಳು ಹೇಗಿರ್ತಾರೆ ಅಂದ್ರೆ ಯಾರು ಶ್ವಾಸ ಜಯವನ್ನು ಹೊಂದಿರ್ತಾರೋ ಅವರು ಹೇಗೆ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾರೆ ಅದನ್ನಂತಾರೆ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯತ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಆ ಭಗವತ್ ತತ್ವವನ್ನು ಅವರು ಹೇಗೆ ಕಂಡಿರ್ತಾರೆ ಅಂತಂದ್ರೆ ಎಲ್ಲಾ ವೇದಶಾಸ್ತ್ರವನ್ನು ತಿಳಿದವರು. ಯದಕ್ಷರಂ ವೇದವಿದೋ ವದಂತಿ, ವೇದವಿದಃ ಎಲ್ಲಾ ವೇದಶಾಸ್ತ್ರಗಳನ್ನ ಚೆನ್ನಾಗಿ ತಿಳ್ಕೊಂಡು ಪರಮಾತ್ಮನನ್ನು ಅವರು ಹೇಗೆ ತಿಳಿದಿರ್ತಾರೆ. ಅಕ್ಷರಂ, ಅವನಿಗೆ ಯಾವುದೇ ತರಹದ ನಾಶ ಇಲ್ಲ. ಮಿಕ್ಕವರೆಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಾದ ನಾಶ ಇದ್ದೇ ಇದೆ. ವೇದಶಾಸ್ತ್ರಗಳನ್ನೆಲ್ಲ ಓದಿ ತಿಳಿಬೇಕಾದ ಪ್ರಧಾನ ತತ್ವ ಯಾವುದು? ಶ್ರೀಹರಿ ಅಕ್ಷರ. ಅಕ್ಷರ ಅಂತ ತಿಳಿದು ಪರೋಕ್ಷ ಜ್ಞಾನವನ್ನು ಪಡೆದಿದ್ದಾರೆ. ಪರೋಕ್ಷ ಜ್ಞಾನವನ್ನು ಪಡೆದು ಮನಸ್ಸಿಗೆ ಎಲ್ಲಿಡ್ತಾರೆ ಅವರು? ಇಂತಹ ಉತ್ತಮವಾದ ವಸ್ತು ಇದ್ದಾಗ ನಮ್ಮ ಮನಸ್ಸು ಬೇರೆ ಕಡೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಬೇರೆ ಪದಾರ್ಥವನ್ನು ನಾವು ಅಪೇಕ್ಷೆ ಪಡ್ಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೋಸ್ಕರ ವೀತ ರಾಗ, ಬೇರೆ ಕಡೆ ತಾವು ಯಾವುದೇ ರಾಗವನ್ನ ಇಡದೆ ಯತಯ ಪ್ರಯತ್ನಶೀಲರಾಗಿ, ಕೆಲವರು ವೇದಶಾಸ್ತ್ರವನ್ನು ಬಲ್ಲವರಾಗಿರ್ತಾರೆ ಆದರೆ ಪದಾರ್ಥಗಳಲ್ಲಿ ಮನಸ್ಸು ಹೋಗ್ತಾ ಇರುತ್ತೆ, ಅಂತವರು ಪ್ರಯತ್ನ ಪಟ್ಟು ಆ ಪದಾರ್ಥಗಳಿಂದ ಆ ರಾಗವನ್ನ ತೆಗೆದುಹಾಕ್ತಾ ಇರ್ತಾರೆ. ಕೆಲವರು ಪ್ರಯತ್ನವೂ ಪಡೋದು ಬೇಡ, ಅವರಿಗೆ ಅನಾಯಾಸವಾಗಿ ಪರಮಾತ್ಮನಲ್ಲಿ ಮನಸ್ಸಿಡೋದು ಪ್ರಾಪ್ತವಾಗಿರುತ್ತೆ. ಅದೇನ್ ಬರುತ್ತೆ ಎಂದು ಹೇಳಿದ್ದ ಅಭ್ಯಾಸ ಯೋಗ ಯುಕ್ತೇನ ಅಂತ. ಮೊದಲು ಪ್ರಯತ್ನ ಪಡಬೇಕು, ಅಭ್ಯಾಸ ಮಾಡಬೇಕು. ಅಭ್ಯಾಸ ಎಂಬುದು ಅವನಿಗೆ ಪೂರ್ಣ ಸಿದ್ಧ ಆಯಿತು ಅಂತಂದ್ರೆ ವೀತರಾಗ, ಎಲ್ಲಾ ರಾಗದ್ವೇಷ ಮುಂತಾದವುಗಳನ್ನು ಬಿಡೋದು ನಮಗೆ ಸುಲಭ ಆಗೋಗಿರುತ್ತೆ. ವಿಶಂತಿ ಯತಯೋ ವೀತರಾಗಾಃ, ಆ ಪರಮಾತ್ಮನಲ್ಲಿ ಮನಸ್ಸಿಡೋದಕ್ಕೆ ಅವರು ಅಪೇಕ್ಷೆ ಪಡ್ತಾ ಇರ್ತಾರೆ ಜೀವನದ ತುಂಬಾ. ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ, ಯಾವ ಪರಮಾತ್ಮನನ್ನು ಹೊಂದಬೇಕು ಅನ್ನೋ ಇಚ್ಛೆಯಿಂದಲೇ ಅವ್ರು ಏನ್ ಮಾಡ್ತಾರೆ? ದಿನ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾರೆ. ಅಂದ್ರೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಬ್ರಹ್ಮಚರ್ಯ ಅಂತಂದ್ರೆ ಏನು? ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಆ ಬ್ರಹ್ಮಚರ್ಯ ಅಲ್ಲ. ಬ್ರಹ್ಮ ಅಂತಂದ್ರೆ ಶ್ರೀಹರಿ. ಆ ಶ್ರೀಹರಿಯಲ್ಲಿ ಚರ್ಯ ಅಂದ್ರೆ ಮನಸ್ಸಿನ ಒಂದು ಸಂಯೋಗ, ಮನಃ ಪ್ರಣಿಧಾನ. ಆ ಪರಮಾತ್ಮನಲ್ಲೇ ನಿತ್ಯ ಮನಸ್ಸನ್ನ ಇಡ್ತಾರೆ. ಯಾತಕ್ಕೆ? ಯದಿಚ್ಛಂತಹ, ಯಾವ ಮೋಕ್ಷವನ್ನ ಅಥವಾ ಯಾವ ಮೋಕ್ಷವನ್ನು ಕೊಡತಕ್ಕಂತಹ ಪರಮಾತ್ಮನನ್ನ ಹೊಂದಬೇಕು ಎಂದು ಬಯಸಿ ಬ್ರಹ್ಮಚರ್ಯಂ ಚರಂತಿ, ಅವರಿಗೆ ಬ್ರಹ್ಮಚರ್ಯವನ್ನು ಅನುಷ್ಠಾನ ಮಾಡ್ತಾರೆ ಅಥವಾ ಯೋಗಾದಿಗಳನ್ನು ಅನುಷ್ಠಾನ ಮಾಡ್ತಾರೆ. ಶ್ವಾಸಜಯ ಎಲ್ಲ ಯೋಗನೇ. ಅಲ್ಲೇನು ಯಮನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಕರೀತಾರೋ ಅವೆಲ್ಲ ಒಂದು ರೀತಿಯಾಗಿ ಬ್ರಹ್ಮಚರ್ಯನೇ. ಬ್ರಹ್ಮ ಪರಮಾತ್ಮನಿಗೋಸ್ಕರ ಇರುವ ಚರ್ಯ ಅಂದ್ರೆ ಕ್ರಿಯೆಗಳು ಅವೆಲ್ಲ. ಯಾತಕ್ಕೋಸ್ಕರ ಮಾಡ್ತಾರೋ ಅವರು? ಮೈ ಸಡಲಾಗ್ಲಿ, ಮೈಗೆ ಯಾವುದೇ ರೋಗ ಬರದೇ ಇರಲಿ, ಮನಃಶಾಂತಿ ಸಿಗಲಿ, ಇದಕ್ಕೆಲ್ಲ ಅವರು ಮಾಡೋದೇ ಇಲ್ಲ. ಅವೆಲ್ಲ ಯಾತಕ್ ಮಾಡ್ತಾರೆ? ಯಮಿಚ್ಛಂತಹ, ಯಾವ ಪರಮಾತ್ಮನನ್ನ ಬಯಸಿ ಅವರು ಬ್ರಹ್ಮಚರ್ಯಂ ಚರಂತಿ, ಬ್ರಹ್ಮಚರ್ಯವನ್ನು ಮಾಡ್ತಾರೋ ತತ್ತೇ ಫಲಂ ಸಂಗ್ರಹೇಣ ಪ್ರವಕ್ಷೆ, ಅಂತಹ ಪರಮಾತ್ಮನ ಸ್ವರೂಪವನ್ನು ನಿನಗೆ ಸಂಗ್ರಹವಾಗಿ ಹೇಳ್ತೀನಿ. ಅಂದ್ರೆ ಅವನ ಸ್ಮರಣೆ ಮಾಡುವ ಪ್ರಕಾರವನ್ನು ನಿನಗೆ ಹೇಳ್ತೀನಿ. ಹಿಂದೆ ಪರಮಾತ್ಮ ಎಷ್ಟು ಹೇಳಿದ್ದ? ಗುರು ಮಧ್ಯದಲ್ಲಿ ಜೀವ ಬಂದಾಗ
ಭಕ್ತಿಯಿಂದ ಆ ಪರಮಾತ್ಮನನ್ನ ಸ್ಮರಿಸಬೇಕು ಅಂತ ಅಷ್ಟೇ ಹೇಳ್ಬಿಟ್ಟಿದ್ದಾರೆ. ಅದನ್ನು ಹಿಂದಿಂದ ಮುಂದಿಂದ ಹೇಳಿರಲಿಲ್ಲ ದೇವರು, ಅದನ್ನು ಇವಾಗ ಹೇಳ್ತಾರೆ. ಹೇಗಿರುತ್ತೆ ಗೊತ್ತೇನು, ಆಗಿನ ಕಾಲದ ಪ್ರಸಂಗದಲ್ಲಿ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃತಿ ನಿರುದ್ಧ್ಯ ಚ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗ ಧಾರಣ. ಸ್ವಲ್ಪ ನಾಡಿ ಶಾಸ್ತ್ರವನ್ನ ಇಲ್ಲಿ ಪರಮಾತ್ಮ ಪರಿಚಯ ಮಾಡಿಕೊಡ್ತಾನೆ. ನಮ್ಮ ದೇಹದಲ್ಲಿ ಒಟ್ಟು 72 ಸಹಸ್ರ ನಾಡಿಗಳು ಪ್ರಧಾನವಾಗಿ. 72 ಸಹಸ್ರ ನಾಡಿಗಳಲ್ಲಿ ಏನು ಪ್ರಧಾನವಾಗಿ 72 ಪ್ರಧಾನ ನಾಡಿಗಳು, ಇನ್ನ ಅವಾಂತರ ಬೇಕಾದಷ್ಟಿದ್ದಾವೆ. ಆ 72 ಸಹಸ್ರ ನಾಡಿಗಳಲ್ಲೂ ಪ್ರಧಾನವಾದದ್ದು ಜಗತ್ ಪ್ರಸಿದ್ಧವಾದ 3: ಸುಷುಮ್ನ, ಗಿಡ, ಪಿಂಗಲ. ಇಷ್ಟೊಂದು ಗೊತ್ತಿರುತ್ತೆ. ಅದರಲ್ಲೂ ಬಹಳಷ್ಟು ವಿಚಾರ ಇದೆ. ನಾವೇನು ಸುಷುಮ್ನ ನಾಡಿ ಅಂತ ಕರಿತೀವೋ, ಆ ಸುಷುಮ್ನ ನಾಡಿಯಲ್ಲಿ 5 ಪ್ರಕಾರ ಇದೆ. ಯಾವುದೇ ಪದಾರ್ಥ ತಗೊಂಡ್ರು ಕೂಡ ಮುಂದೆ ಹಿಂದೆ ಅಕ್ಕಪಕ್ಕ ಮಧ್ಯ ಇರುತ್ತಲ್ಲ, ಹಾಗೆ ಸುಷುಮ್ನ ನಾಡಿಯನ್ನು ತಗೊಂಡ್ರು ಅಲ್ಲಿ 5 ಭಾಗ ಇದೆ. ಆಚಾರ್ಯ ತಂತ್ರಸಾರ ಸಂಗ್ರಹದಲ್ಲಿ ಇವೆಲ್ಲ ತಿಳಿಸ್ತಾರೆ. ಮಧ್ಯೆ ಸುಷುಮ್ನ ವಿಜ್ಞೇಯ ವಜ್ರಿಕಾರ್ಯಾವಭಾಸಿನಿ ವೈದ್ಯುತ ಬ್ರಹ್ಮನಾಡೀತಿ ಶೈವ ಪಂಚ ಪ್ರಭೇದಿನಿ. ಶೈವ ಆ ಸುಷುಮ್ನ ನಾಡಿಯೇ ಪಂಚಪ್ರಭೇದಿನಿ, 5 ವಿಭಾಗ ಹೊಂದಿದೆ, ಮುಂದೆ ಹಿಂದೆ ಅಕ್ಕಪಕ್ಕ ಮಧ್ಯ ಅಂತ. ಅದ ಹೇಗೆ? ವೈದ್ಯುತ ಬ್ರಹ್ಮನಾಡೀತಿ ಶೈವ ಪಂಚಪ್ರಭೇದಿನಿ. ವಜ್ರಿಕಾ ಅಂತ ಹೇಳಿ ಒಂದು ಭಾಗಕ್ಕೆ, ಸುಷುಮ್ನ ನಾಡಿಯ ಒಂದು ಭಾಗಕ್ಕೆ ಹೆಸರು. ಅಂದ್ರೆ ಹೀಗೆ ನಾವು ನೋಡೋಣ, ಒಂದು ನಾಡಿ, ಅದರ ಮುಂಭಾಗಕ್ಕೆ, ನಾಡಿಯ ಮುಂಭಾಗಕ್ಕೆ ಅವಭಾಸಿನಿ ಅಥವಾ ಪಾಠಾಂತರದಲ್ಲಿ ಪ್ರಕಾಶಿನಿ ಎಂದು ಕರೀತಾರೆ. ಸುಷುಮ್ನ ನಾಡಿಯ ಬಲಭಾಗಕ್ಕೆ ವೈದ್ಯುತ ಅಂತ ಹೆಸರು. ಸುಷುಮ್ನ ನಾಡಿಯ ಹಿಂಭಾಗಕ್ಕೆ ವಜ್ರಿಕಾ, ಅದರ ಎಡಭಾಗಕ್ಕೆ ಆರ್ಯ ಅಂತ ಹೆಸರು. ಇನ್ನು ಅದೇ ಸುಷುಮ್ನ ನಾಡಿಯ ಮಧ್ಯಭಾಗ ಇದೆಯಲ್ಲ, ಅದನ್ನೇ ಬ್ರಹ್ಮನಾಡಿ ಅಂತ ಕರೀತಾರೆ. ಇದನ್ನಿಲ್ಲಿ ನಾವು ಗಮನದಲ್ಲಿ ಇಟ್ಕೋಬೇಕು. ಸರಿ, ಇನ್ನ ಈ ಸುಷುಮ್ನ ನಾಡಿ ಏನಿದೆಯೋ 5 ಭಾಗವುಳ್ಳದ್ದು, ಇದರ ಸುತ್ತಮುತ್ತ ಅನೇಕ ನಾಡಿ ಇದ್ದಾವೆ. ಯಾವುದು? ಇನ್ನ ಇಡ ಪಿಂಗಲ ಅಂತೂ ಅಕ್ಕಪಕ್ಕದಲ್ಲಿದೆ, ಅದು ಪ್ರಸಿದ್ಧವೇ. ಅಷ್ಟೇ ಅಲ್ಲ, ಅದರ ಮುಂದೆ ಹಿಂದೆನೂ ಇದೆ. ಯಾವುದು? ಧಾರಿಣಿ ವಜ್ರಿಕಾ ಅಂತ ಹೇಳಿ ಅಲ್ಲೂ ಕೂಡ ನಾಡಿಗಳಿದ್ದಾವೆ. ಯಾಕೆ ಇಷ್ಟೆಲ್ಲ ಹೇಳ್ತಾರೆ ಅಂತಂದ್ರೆ, ಅಂತ್ಯಕಾಲದಲ್ಲಿ ಯಾರು ಪ್ರಾಣವಾಯುವನ್ನ ಈ ನಾಡಿಯ ಮೂಲಕ ತಗೊಂಡು ಹೋಗಬೇಕು, ಆ ನಾಡಿಗಳು 5 ಯಾಕೆ ಹೇಳಿದ್ದಾರೆ ಅಂತಂದ್ರೆ, 5 ಅಂದ್ರೆ ಪಂಚರೂಪಗಳನ್ನು ಸ್ಮರಣೆ ಮಾಡಬೇಕಲ್ಲೆಲ್ಲ. ಅವನು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣನನ್ನ ಆಯಾಯ ನಾಡಿಗಳಲ್ಲಿ ಸ್ಮರಣೆ ಮಾಡಬೇಕು. ಇಷ್ಟಿದೆ ಸ್ಮರಣೆ ಮಾಡುವ ಕ್ರಮ. ಇವೆಲ್ಲವನ್ನು ತಂತ್ರಸಾರ ಸಂಗ್ರಹದಲ್ಲಿ ಭಗವತ್ಪಾದರು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. 5 ಮಾತ್ರ ಹೇಳ್ತಾರಷ್ಟೇ. 72 ಸಹಸ್ರನೂ ಇದೆ, ಅದನ್ನು ಹೇಳಲ್ಲ, ಬಾಯ್ಬಿಟ್ಟು ಹೇಳ್ತಾರೆ. ಅದು ರಹಸ್ಯ. ಇದಕ್ಕೆ ನೀವು ಸುಸ್ತಾಗಿ ಹೋಗ್ತೀರಾ. ಇನ್ನ 72 ಸಹಸ್ರ ನಾನು ಹೇಳಬಲ್ಲೆ, ಅವ್ರಿಗೆ ಏನ್ರಿ, ಅವರು ಸರ್ವಜ್ಞ ಶಿಖಾಮಣಿಗಳು, ಅವರು ಹೇಳ್ತಾರೆ. ನಮಗಿರ್ಬೇಕಲ್ಲ ಯೋಗ್ಯತೆ. ಹಾಗಿದೆ ಪರಮಾತ್ಮ ಅಂತಾನೆ ಸರ್ವದ್ವಾರಾಣಿ ಸಂಯಮ್ಯ. ದ್ವಾರಗಳು ಅಂದ್ರೆ ನಾಡಿಗಳು. ಪ್ರಾಣವಾಯು ಬೇರೆ ಯಾವ ನಾಡಿಯಲ್ಲೂ ಹೋಗದಂತೆ ಎಲ್ಲಾ ದ್ವಾರಗಳಂತೆ ಇರುವ ನಾಡಿಗಳನ್ನು ಕೂಡ ತಡೆದು ಒಂದೇ ಒಂದು ದ್ವಾರವನ್ನು ಮಾತ್ರ ತೆಗೆದಿಟ್ಕೋಬೇಕು. ಯಾವುದು? ಸುಷುಮ್ನ ನಾಡಿ ಅನ್ನೋ ದ್ವಾರವನ್ನು ಮಾತ್ರ ತೆಗೆದಿಟ್ಕೋಬೇಕು. ನಾಡಿ ಹೋದ್ರೆ ಹಾಗೆ ಹೋಗ್ಬೇಕು. ಎಲ್ಲಿರುತ್ತಾ ಸುಷುಮ್ನ ನಾಡಿ? ಮೂಲಾಧಾರಂ ಸಮಾರಭ್ಯ ತ್ವಾಮೂರ್ಧಾನಂ ರುಜುಸ್ಥಿತ. ಹೇಗಿದೆ ಆ ಸುಷುಮ್ನ ನಾಡಿ ಅಂತಂದ್ರೆ, ಮೂಲಾಧಾರದಿಂದ ಆರಂಭ ಮಾಡಿಕೊಂಡು ಶಿರಃ ಪರ್ಯಂತವಾಗಿ ರುಜುಸ್ಥಿತ, ನೇರವಾಗಿದೆ ಆ ನಾಡಿ. ಆ ಸುಷುಮ್ನ ನಾಡಿಯನ್ನು ಮಾತ್ರ ಅವನು ತೆರೆದಿಟ್ಕೋಬೇಕು. ಎಲ್ಲ ನಾಡಿಗಳನ್ನು ಕೂಡ ಬಂದ್ ಮಾಡಿಟ್ಕೋಬೇಕು. ಇದು ಹೆಂಗ್ ಬಂದ್ ಮಾಡುತ್ತಾರೆ, ಹೆಂಗ್ ತೆರಳು, ಯಾವುದು ಗೊತ್ತಿಲ್ಲ ನಮಗೆ. ಇವೆಲ್ಲವನ್ನ ಹೇಳ್ಕೊಡ್ತಾರೆ. ಆ ನಿಯತ ಗುರುಗಳು ಮುಂತಾದವರೆಲ್ಲರೂ ಬಂದಾಗ ಹೆಂಗೆ ಬಂದ್ ಮಾಡೋದು, ಎಲ್ಲಿ ಏನಿಡೋದು. ಉಸಿರಾಟನೇ ಆಗಕ್ಕೆ ಬರಲ್ಲ ರೀ, ಹೊರಗಡೆ ಮೂಗು ಸರಿಯಾಗಿ ಬಂದ್ ಮಾಡ್ಕೊಳಕ್ ಬರೋ, ನಾಡಿ ಏನ್ ಬಂದ್ ಮಾಡೋದು? ಹಾಗೆ ಆ ಪ್ರಾಣವಾಯುವನ್ನ ಬೇರೆ ನಾಡಿಗಳಲ್ಲಿ ಹೋಗದಂತೆ ತಡಿಬೇಕು. ಅದನ್ನು ಸರ್ವದ್ವಾರಾಣಿ ಸಂಯಮ್ಯ ತಡಿಬೇಕು.
ಆಗ ಪ್ರಾಣವಾಯು ಹೋದ್ರೆ ಅದೊಂದೇ ನಾಡಿಯಲ್ಲಿ ಮೇಲಕ್ಕೆ ಹೋಗ್ಬೇಕು. ಆಗ ಮನೋಹೃದಿ ನಿರುದ್ಧ್ಯ ಚ, ಮನಃ ನಮ್ಮ ಮನಸ್ಸನ್ನ ಹೃದಯ ನಿರುದ್ಧ್ಯ, ಹೃದಯದಲ್ಲಿ ಅದನ್ನ ನಿರೋಧ ಮಾಡಿ ಇಟ್ಕೋಬೇಕು, ತಡೆದಿಟ್ಕೋಬೇಕು, ಅಲ್ಲಿ ನಿಲ್ಲಿಸ್ಬೇಕು. ಪ್ರಶ್ನೆ ಬರುತ್ತೆ, ಅಲ್ಲ ಭ್ರೂ ಮಧ್ಯದಲ್ಲಿ ಬಂದಾಗಿದೆ, ಮೂರ್ಧ್ಯಾದಾಯ ಆತ್ಮನ ಪ್ರಾಣ, ಶಿರಸ್ಸಿನ ತನಕ ಆತ್ಮನ ಪ್ರಾಣವನ್ನು ತಂದ ಮೇಲೆ ಮನಸ್ಸಲ್ಲಿ ಮನಸ್ಸನ್ನ ಹೃದಯದಲ್ಲಿ ಇಡೋದಕ್ಕೆ ಹೇಗೆ ಸಾಧ್ಯ? ಎಲ್ಲಿ ಪ್ರಾಣದೇವರಿರ್ತಾರೋ ಅಲ್ಲಿ ಜೀವ ಇರ್ತಾನೆ, ಎಲ್ಲಿ ಜೀವ ಇರ್ತಾನೋ ಪ್ರಾಣದೇವರಿದ್ದಲ್ಲಿ ಮನಸ್ಸಿರುತ್ತೆ. ಪ್ರಾಣದೇವರಾಗಲಿ ಹುಬ್ಬು ತನಕ ಬಂದಾಯಿತು, ಅವನ ಮನಸ್ಸು ಹೃದಯದಲ್ಲಿ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಅದಕ್ಕೆ ಆಚಾರ್ಯ ಬೇಕು ಉತ್ತರ ಕೊಡ್ಲಿಕ್ಕೆ. ಅಲ್ಲಿ ಮನಃ ಹೃದಯ ನಿರುದ್ಧ್ಯ ಅಂತಿದೆ. ಮನಸ್ಸನ್ನ ಎಲ್ಲಿಡಬೇಕು? ಹೃದಯ. ಹೃದ ಅಂತಂದ್ರೆ ಅಲ್ಲಿ ಹೃದಯ ಅಂತ ಅರ್ಥ ಅಲ್ಲ. ಹೃದ ಅಂತಂದ್ರೆ ಯಾರು ಇಡೀ ಜಗತ್ತನ್ನ ಹರತಿ ಸಂಹಾರ ಮಾಡುತ್ತಾನೋ ಅಂತಹ ಸಂಹಾರಕವಾದ ಭಗವಂತ ರೂಪಕ್ಕೆ ಏನಂತ ಕರೀತಾರೆ? ಹೃತ್ ಅಂತ ಕರೀತಾರೆ. ಪರಮಾತ್ಮನ ಅನೇಕ ರೂಪಗಳು, ರಾಮರೂಪ, ಕೃಷ್ಣ ರೂಪ ಅಂತ ಇದೆಯೋ, ಸಂಹಾರಕವಾದ ಭಗವಂತ ರೂಪಕ್ಕಿರುವಂತಹ ಹೆಸರು ಹೃತ್ ಅಂತ. ಅಂತಹ ಹೃನ್ನಾಮಕನಾದಂತಹ ಭಗವಂತನಲ್ಲಿ ಮನಃ ನಿರುದ್ಧ್ಯ, ಮನಸ್ಸನ್ನು ಇಡಬೇಕು. ಹೀಗೆ ಮೂರ್ಧ್ಯಾದಾಯಾತ್ಮನ ಪ್ರಾಣಂ, ಮೂರ್ತಿನಾದಾಯ ಹುಬ್ಬಿನ ಮಧ್ಯದಲ್ಲಿ ಅಂತಹ ಹೃನ್ನಾಮಕನಾದ ಪರಮಾತ್ಮನನ್ನ ಚಿಂತನೆ ಮಾಡಬೇಕು. ಹೇಗೆ ಹಿಂದೆ ಹೇಳಿದ್ದಾರೆ, ಕಂಪುಣಾನಂ ಅನುಶಾಸಿತಾರಂ ಅಂತ ಹೇಳಿದದ್ದು ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ಆ ಸುಷುಮ್ನಾ ಮಾರ್ಗದಿಂದ ಬ್ರಹ್ಮರಂಧ್ರಕ್ಕೆ ತಂದು ಆ ಜೀವನನ್ನು ನಿಲ್ಲಿಸಿ ಪುನಃ ಅಲ್ಲೇನ್ ಮಾಡಬೇಕು? ಆಸ್ಥಿತೋ ಯೋಗ ಧಾರಣ. ಆಗ ಆದ ಯೋಗ ಧಾರಣೆಯನ್ನು ಮಾಡಬೇಕು. ಧಾರಣ ಅಂತಂದ್ರೆ ಖಂಡಸ್ಮೃತಿ ಧಾರಣ ಸ್ಯಾತ್ ಅಖಂಡ ಧ್ಯಾನ ಮುಚ್ಚದೆ. ಆಗ ಪರಮಾತ್ಮನ ಅಖಂಡ ಸ್ಮೃತಿ ರೂಪವಾದ ಯೋಗ ಧಾರಣೆಯನ್ನು ಅವರು ಮಾಡಬೇಕು. ಶರೀರವನ್ನು ಬಿಡೋದು ಕೂಡ ಒಂದು ರೀತಿಯಾಗಿ ಯಜ್ಞ, ಆಗಲ್ಲದು. ಅದಕ್ಕೆ ಮುಂದೆ ಬರುತ್ತದು. ದೇವರು ಯಾವುದೂ ಉಳಿಸಿಲ್ಲ, ಎಲ್ಲ ತಗೊಂಡಿದ್ದಾನೆ. ಸಾಮಾನ್ಯ ಜೀವರಾಶಿಗಳದ್ದು ಏನಾಗುತ್ತೆ, ಅಸಾಮಾನ್ಯ ಜೀವರಾಶಿಗಳದ್ದನ್ನ ಹೇಳ್ತಾ ಇದ್ದಾನೆ ಇಲ್ಲಿ. ಅದಕ್ಕೆ ಚರ್ಮ ಶರೀರ ಅಂತ ಒತ್ತಿ ಭಗವತ್ಪಾದರು ತಿಳಿಸ್ತಾರೆ. ಹಾಗೆ ಆಸ್ಥಿತೋ ಯೋಗ ಧಾರಣ, ಅಲ್ಲಿ ಧ್ಯಾನವನ್ನು ಮಾಡಬೇಕು. ಏನು ಧ್ಯಾನ ಮಾಡಬೇಕು ಅಲ್ಲಿ? ಓಮಿತ್ಯೇಕಾಕ್ಷರಂ ಬ್ರಹ್ಮಂ ವ್ಯಾಹರನ್ ಮಹಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಂ ಗತಿಂ. ಆ ಕಾಲದಲ್ಲಿ ಏನು ಧ್ಯಾನ ಮಾಡಬೇಕು? ಓಮಿತ್ಯೇಕಾಕ್ಷರಂ ಬ್ರಹ್ಮಂ ವ್ಯಾಹರನ್, ಓಂಕಾರದಿಂದ ಪ್ರತಿಪಾದ್ಯನಾದ ಅನಂತ ಗುಣಪೂರ್ಣನಾದ ನಿತ್ಯ ನಿರ್ದೋಷನಾದಂತಹ ಪರಮಾತ್ಮನನ್ನ ಧ್ಯಾನ ಮಾಡಬೇಕು. ಹಾಗೆ ಧ್ಯಾನ ಮಾಡುತ್ತಾ ಯಹ ಪ್ರಯಾತಿ ತ್ಯಜನ್ ದೇಹಂ, ಹೀಗೆ ದೇಹವನ್ನ ಬಿಟ್ಟು ಯಾರು ಪ್ರಯಾಣ ಮಾಡ್ತಾನೋ, ಎಲ್ಲಿಗೆ ಹೋಗ್ತಾನೋ ಅವನು? ಸಯಾತಿ ಪರಮಾಂಗತಿ, ಪರಮಗತಿಯನ್ನು ಅವನು ಹೊಂದುತ್ತಾನೆ. ಹಾಗೆ ದೇಹವನ್ನು ಬಿಡಬೇಕು. ಇಲ್ಲೊಂದು ಬರುತ್ತೆ, ಈ ರೀತಿಯಾದಂತಹ ಕ್ರಮ ಇದೆಯಲ್ಲ, ಇದು ಎಲ್ಲರಿಗೂ ಆಗಲ್ಲ. ಯಾರಿಗಾಗತ್ತೆ? ಅನನ್ಯ ಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಇಲ್ಲಿ ಬರುತ್ತೆ ಅನನ್ಯ ಚೇತಾಹ, ಯಾರು ನಿತ್ಯದಲ್ಲಿಯೂ ನನ್ನಲ್ಲಿ ಮನಸ್ಸನ್ನಿಟ್ಟು ಧ್ಯಾನವನ್ನ ಸ್ಮರಣೆಯನ್ನ ಮಾಡ್ತಿರ್ತಾರೋ ಅವರಿಗೆ ಮಾತ್ರ ಇಂತಹ ಒಂದು ಸೌಭಾಗ್ಯ ಒದಗುತ್ತೆ. ಅವರಿಗೆ ನಾನು ಸುಲಭ ಅಂತ ದೇವರು ಇಷ್ಟೆಲ್ಲಾ ಸಾಧನೆ ಮಾಡಿಕೊಂಡು ಬಂದವರಿಗೆ ತಸ್ಯಾಹಂ ಸುಲಭ ಪಾರ್ಥ, ಅವರಿಗೆ ನಾ ಸುಲಭ. ಇಲ್ಲಿ ದೇವರು ಸುಲಭ ಶಬ್ದ ಇಡುತ್ತಾನೆ. ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟವನು. ಸುಲಭ ಅಂತಂದ್ರೆ ಈಸಿ ಸಿಂಪಲ್ ಅಂತ ಅರ್ಥ ಅಲ್ಲ. ಸುಲಭ ಅಂತಂದ್ರೆ ಚೆನ್ನಾಗಿ, ಲಭ ಅಂದ್ರೆ ಲಭ್ಯ, ಅಥವಾ ಅಂದ್ರೆ ಯಾರು ಬಹಳ ಚೆನ್ನಾಗಿರ್ತಾರೋ ಸಾಧಕರು ಅವರಿಗೆ ಮಾತ್ರ ಲಭ ಅಂದ್ರೆ ಲಭ್ಯ. ಸಾಧನೆ ಮಾಡಿ ಬಂದವರಿಗೆ ಲಭ್ಯ ಅಂತ ಅರ್ಥ. ಅದು ಪರಮಾತ್ಮನ ವೈಭವ. ಅದು ಹೇಗಿರ್ತಾರೆ? ನಿತ್ಯಯುಕ್ತಸ್ಯ ಯೋಗಿನ, ಯಾರು ಶ್ವಾಸದಯಾದಿಗಳನ್ನು ಹೊಂದಿ ಶರೀರವನ್ನ ಸಾರ್ಥಕ ಮಾಡಿಕೊಂಡು ಯೋಗಿನಃ ಮನೋಯೋಗವನ್ನು ಪರಮಾತ್ಮನಲ್ಲಿ ಒಂದೆರಡು ದಿನ ಅಲ್ಲ ಸದಾ ಯಾರು ಹೊಂದಿರ್ತಾರೋ ಅವರಿಗೆ ನಾನು ಸುಲಭ. ಅಂಥವರಿಗೆ ಇಂತಹ ಉತ್ಕ್ರಮಣವನ್ನು ನಾನು ಕೊಡ್ತೇನೆ, ಎಲ್ಲರಿಗೂ ಕೊಡಲ್ಲ ನಾನು. ಅನೇಕ ದ್ವಾರಗಳಿದ್ದಾವೆ ಹೋಗ್ಲಕ್ಕೆ. ಅಲ್ಲಿ ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸ್ತಾರೆ, ಯಾರು ಪಕ್ವರಿದ್ದಾರೋ ಅವನಿಗಿನ್ನ ಈ ಶರೀರ ಬೇಡ,
ಅಂತ ಪರಮಾತ್ಮ ನಿರ್ಣಯ ಮಾಡಿದ್ದಲ್ಲಿ ಅವನಿಗೆ ಈ ಒಂದು ಪುನಃ ಮನುಷ್ಯ ಶರೀರವನ್ನು ಕೊಡಲ್ಲ. ಯಾರ ಸಾಧನೆಯಿಂದ ಪಕ್ವ ಆಗಿಲ್ಲ ಅಂತಹ ಸಾಮಾನ್ಯ ಮನುಷ್ಯರಿದ್ದಾರೋ ಅವರಿಗೆ ಎಲ್ಲೆಲ್ಲಿಂದ ನಿರ್ಗಮನ? ಅದು ಹೇಳ್ತಾರೆ, ಅನೇಕ ದ್ವಾರಗಳಿದ್ದಾವೆ. ಕಣ್ಣಿದೆ, ಕಿವಿ ಇದೆ, ಇನ್ನ ಎಷ್ಟೆಷ್ಟೋ ದ್ವಾರಗಳಿದ್ದಾವೆ. ಆಯಾಯ ದ್ವಾರದಿಂದ ಹೋದಾಗ ಅಂತಹ ಸ್ಥಳಗಳನ್ನ, ಲೋಕಗಳನ್ನ, ಜನರನ್ನು ಅವರು ಹೊಂದುತ್ತಾರೆ. ಒಂದೆರಡನ್ನ ದೃಷ್ಟಾಂತ ಕೊಡೋದಾದ್ರೆ, ಕಣ್ಣಿನಿಂದ ಯಾರು ನಿರ್ಗಮನ ಮಾಡುತ್ತಾನೋ ಸಾತ್ವಿಕ ಜೀವ ಆಗಿದ್ದ ಪಕ್ಷದಲ್ಲಿ ಸೂರ್ಯ ಲೋಕಕ್ಕೆ ಹೋಗ್ತಾನೆ. ಕಿವಿಯಿಂದ ನಿರ್ಗಮನ ಯಾರು ಮಾಡುತ್ತಾನೋ ಆತ ದಿಗ್ದೇವತೆಗಳ ಲೋಕಕ್ಕೆ ಹೋಗ್ತಾನೆ. ಸ್ವಲ್ಪ ಯೋಚನೆ ಮಾಡಿದ್ರೆ ಯಾಕೆ ಹೋಗ್ತಾನೆ ಅನ್ನೋದು ಗೊತ್ತಾಗೋಗುತ್ತೆ. ತತ್ವನ್ಯಾಸವನ್ನ ಮಾಡೋರಿಗೆ ಅದು ಸ್ಪಷ್ಟ. ಕಣ್ಣಿಗೆ ಯಾರು ನಿಯಾಮಕರು? ಚಕ್ಷುರಾತ್ಮನೇ ಸೂರ್ಯಾಯ ನಮಃ. ಕಿವಿಯಿಂದ ಶ್ರೋತ್ರಾತ್ಮನೇ ದಿಗ್ದೇವತಾಭ್ಯೋ ನಮಃ. ಹಾಗೆ ನವದ್ವಾರಗಳು ಅಂತೇನಿದ್ದಾವೋ ಅಂತಹ ದ್ವಾರಗಳಿಂದ ಆತ ನಿರ್ಗಮನವನ್ನ ನಡೆದಾಗ ಅಂತಹ ಲೋಕವನ್ನು ಸಾತ್ವಿಕರು ಹೊಂದುತ್ತಾರೆ. ಅವನ ಕರ್ಮ ಮುಗಿದ ಮೇಲೆ ಪುನಃ ಇಲ್ಲಿಗೆ ಬರ್ತಾರೆ. ಅವನ ಕರ್ಮಕ್ಕನುಸಾರವಾಗಿ ಅವನ ಪುಣ್ಯ ಪಾಪಗಳು ಖಾಲಿ ಆಯಿತು ಅಂತಂದ್ರೆ ಅದಕ್ಕೆ ತಕ್ಕಂತೆ ಅವನ ಕರ್ಮಕ್ರಮದ ಮನುಷ್ಯ ಶರೀರ ಇಲ್ಲದಿದ್ರೆ ಏನೋ ಒಂದು ಮಹತ್ ಕಾರ್ಯ ಪ್ರಾರಬ್ಧನೋ ಮುಂತಾದವುಗಳು ಇತ್ತಪ್ಪ, ಅವಾಗ ಇನ್ಯಾವುದೋ ಯೋನಿಗಳಿಂದ ಅಲ್ಲಿಗೆ ಬರ್ತಾರೆ. ಆದ್ದರಿಂದ ಇಲ್ಲೇನು ಪರಮಾತ್ಮ ಹೇಳ್ತಿದ್ದಾನಲ್ಲ, ಇದು ಚರ್ಮ ಶರೀರಕ್ಕೆ ಸಂಬಂಧಪಟ್ಟಂತಹ ಅಂಶ. ಸಾಮಾನ್ಯವಾಗಿ ತಗೊಂಡಾಗ ಅದು ಯೋಗಿಗಳಿಗೆ ಗಮ್ಯವಾದ ವಿಚಾರ ಅಷ್ಟೇ. ಅವರು ಹೇಗೆ ಹೋದ್ರು ಇದನ್ನೆಲ್ಲ ಕೇಳಿದ ತಕ್ಷಣ ಎಲ್ಲರಿಗೂ ಕೂಡ ಏನ್ ಬರುತ್ತೋ ಒಂದು ಸಂದೇಹ ಬರುತ್ತೆ. ನೀವು ಹೇಳ್ತಾ ಇದ್ದೀರಿ ಆದರೆ ಶರೀರ ಬಿಡ್ತಾ ಇದ್ದಾರೆ, ಹೆಂಗ್ ಹೋದ್ರಿ ಹೇಳ್ರಿ ಆಚಾರ್ಯ? ಹೆಂಗ್ ಗೊತ್ತಾಗತ್ರಿ? ಯಾರ್ಯಾರಿಗೂ ಗೊತ್ತಾಗಲ್ಲ. ಕಷ್ಟ ಕಣ್ಣು ತಕ್ಕೊಳ್ಳುತ್ತೆ. ಇದೆಲ್ಲ ಬಹಳ ಏನದು ಸೂಕ್ಷ್ಮವಾದಂತಹ ಅಂಶ. ಕಣ್ಣಲ್ಲಿ ಹೋಯ್ತು, ಕಿವಿಲಿ ಹೋದ್ರೆ ಹೆಂಗ್ ಗೊತ್ತಿಡಿದ್ರಿ? ಕಣ್ಣೆಲ್ಲ ಕಣ್ಣು ತಕ್ಕೊಳ್ಳೋದು ಆಗಲ್ಲ. ಬಹಳಷ್ಟು ಸೂಕ್ಷ್ಮವಾದ ಅಂಶಗಳಿರುತ್ತವೆಲ್ಲ. ಅದು ಪ್ರಾಣದೇವರು, ದೊಡ್ಡ ದೊಡ್ಡ ಯೋಗಿಗಳು ಈಗ ಒಂದಪ್ಪ ಈಗ ಇನ್ನು ಬ್ರಹ್ಮರಂಧ್ರದಿಂದ ಹೋಗೋದಂತೂ ಅದು ಕಲ್ಪನಾತೀತವಾದ ವಿಷಯ. ಬ್ರಹ್ಮರಂಧ್ರದಿಂದ ಹೋದ್ರೆ ಈ ಭಾಗ ಏನಾಗುತ್ತೆ, ನೆತ್ತಿಯ ಭಾಗ ಸ್ಫೋಟ ಆಗಿ ಅವ್ರಿಗೆ ಹತ್ತಿಯಂತೆ ಆಗತ್ತೆ. ಅದು ನಾವು ಎಲ್ಲಿ ಕೇಳಿದ್ದು ಅಂತಂದ್ರೆ ಸಾತ್ವಿಕಾಚಾರ್ಯ ಚರಿತ್ರೆ ಅದನ್ನು ಕೇಳಿದ್ದು ನಾವು. ಅದು ಜಲಯಾಳಾಚಾರ್ಯ ಹೇಳಿದ್ದು ರೆಕಾರ್ಡ್ ಇದೆ ಇವತ್ತಿಗೂ ಕೂಡ. ಅವರು ಕೊಯಂಬತ್ತೂರಲ್ಲಿ ಇದ್ರು ಜಲಯಾಳಾಚಾರ್ಯ. ಸಾತ್ವಿಕಾಚಾರ್ಯಗೆ ಸ್ವಲ್ಪ ದೇಹಾಲಸ್ಯ ಆಗಿದೆ, ಬಂದ್ರಿ ಬಂತು. ಅವ್ರು ಹೇಳ್ಕೊಂಡಿದ್ದಾರೆ, ನಾವು ಇದ್ಗೋ ಹುಚ್ಚು ಮಕ್ಕಳು ಹಂಗೆ ಹೇಳ್ಕೊಂಡಿದ್ದಾರೆ ಅವರು. ಧಾರವಾಡ ಭಾಷೆನೇ ಧಾರವಾಡ ಭಾಷೆ. ಹಾಗೆ ಸಾತ್ವಿಕಾಚಾರ್ಯ ಹತ್ರ ಹೋದಾಗ ಕಣ್ಣಾರೆ ನೋಡಿದ್ದು ಉತ್ಕ್ರಾಂತೋ ಬ್ರಹ್ಮರಂಧ್ರ. ಅವರು ಆ ರಾಮಗೋವಿಂದ ಹರೇ ಅಂತ ಹೇಳಿ ಅವರ ಬಾಯಲ್ಲಿ ಆ ಭಗವನ್ ನಾಮಸ್ಮರಣೆಯನ್ನ ಮಾಡ್ತಾ ಆ ತೇಜಸ್ಸು ಕಾಣಿಸೋದಂತೆ. ಇವರು ಜಾಲಿಯಾಳಾಚಾರ್ಯ ಒಬ್ಬರಿಗೆ ಅಲ್ಲ, ಅವರ ಸುತ್ತಮುತ್ತ ಇದ್ದ ಪ್ರತಿಯೊಬ್ಬರಿಗೂ ಕೂಡ ಆ ಕೆಳಗಿಂದ ಅದು ಹೊಟ್ಟೆಯಿಂದ ಎದೆಯಿಂದ ಕುತ್ತಿಗೆಯಿಂದ ಹುಬ್ಬಿನ ಮಧ್ಯ ಒಂದು ಬಿಳಿ ತೇಜಸ್ಸು ಹೋಗುವುದನ್ನ ಕಂಡಿದ್ದು. ಹಾಗೆ ಮೇಲಿನ ಭಾಗದಲ್ಲಿ ಏನು ಪಟ್ ಅಂತ ಸೀಳುವಂತಹದ್ದು, ಇವೆಲ್ಲ ಕೇಳಿದಾಗ ಅನೇಕರ ಆಕ್ಷೇಪ ಮಾಡೋದು ಕೂಡ ಇದೆ. ಅಲ್ಲ, ಇದು ಚರ್ಮ ಶರೀರದಲ್ಲಿ ಚರ್ಮ ಶರೀರ ಅಂದ್ರೆ ಕೆಲವರು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಅದು ಇನ್ನೇನು ಮೋಕ್ಷಕ್ಕೆ ಹೋಗೋಕ್ಕೆ ಪೂರ್ವದಲ್ಲಿರೋ ಶರೀರ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಚರ್ಮ ಅಂದ್ರೆ ಕಡೆಯದು ಅಂತ ಅನ್ನೋದು ಸಾಮಾನ್ಯವಾದ ಅರ್ಥ. ವಾಸ್ತವಿಕವಾಗಿ ಚರ್ಮ ಅಂತಂದ್ರೆ ಮನುಷ್ಯ ಶರೀರ ಭೂಲೋಕಕ್ಕೆ ಬಂದು ಸಾಧನೆ ಮಾಡುವ ಕಡೆ ಶರೀರ ಅಷ್ಟೇ. ಚರ್ಮ ಶರೀರ ಅಂತ ಒಂದು ವೇಳೆ ನಾವು ಅದನ್ನೇ ತಗೊಂಡ್ಬಿಟ್ರೆ ಕೃಷ್ಣ ಮುಂದೆ ಹೇಳ್ತಾನೆ, ಆ ಬ್ರಹ್ಮ ಭುವನಾಲೋಕ ಇಲ್ಲೇ ಮುಂದೆ ಹೇಳ್ತಾನೆ, ಅಲ್ಲಿ ಹೋಗಿ ಮತ್ತೆ ಇರ್ತಾರೆ ಅಂತಾರೆ. ಅಲ್ಲಿ ಹೋಗಿ ಮತ್ತೆ ಇರ್ಬೇಕು ಅನ್ನೋದು ಏನೋ ಒಂದು ಶರೀರ ತಗೊಂಡೇ ಇರ್ಬೇಕು, ಹಂಗೆ ಏನೋ ಖಾಲಿ ಮುಖಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬ್ರಹ್ಮರಂಧ್ರದಿಂದ ಉತ್ಕ್ರಮಣ ಅನ್ನೋದು ಏನಿದೆ ಅದೆಲ್ಲ ಯಾರಿಗೆ ಸಾಧ್ಯವಾಗೋದು? ಕೃಷ್ಣನೇ ಹೇಳ್ತಾನೆ, ನಿತ್ಯಯುಕ್ತಸ್ಯ ಯೋಗಿನಃ. ಯಾರು ನಿತ್ಯಯುಕ್ತರೋ ಯೋಗಿಗಳೋ ಭಗವನ್ ಮಾರ್ಗದಲ್ಲಿ ಅನಂತ ಜನ್ಮಗಳಿಂದ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಬಂದಿದ್ದಾರೋ,
ಯಾರಿಗೆ ಪರಮಾತ್ಮ ಸುಲಭನಾಗಿದ್ದಾನೋ ಅಂಥವರಿಗೆ ಅದು ಸಾಧ್ಯ ಅದು. ಮತ್ತೊಬ್ಬರೆಲ್ಲರೂ ಅಂಥವರು ಹಾಗಿದ್ರು ಅಂತ ಹೇಳಿ ಅವರ ಹೆಸರೇಳು ಪುಣ್ಯ ಕಟ್ಟಿಕೊಂಡು ಸಾಧನೆ ಮಾಡೋದಕ್ಕೆ ಸಾಧ್ಯ. ಆದ್ದರಿಂದ ಆ ವಿಷಯವನ್ನೆಲ್ಲ ಇಲ್ಲಿ ತಿಳಿಸ್ತಾರೆ. ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಸರಿ, ಪರಮಗತಿಯನ್ನು ಹೊಂದುತ್ತಾನೆ ಅಂತ ಅಷ್ಟೇ ಹೇಳಿದ್ರು. ಇಲ್ಲಿ ಪರಮಗತಿ ಅಂದ್ರೆ ಏನು ಅಂತ ಬಿಡಿಸ್ತಾರೆ. ಮಾರುಪೇತ್ಯ ಪುನರ್ಜನ್ಮ ದುಃಖಾಲಯಮ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಂಗತಾಃ. ನನ್ನನ್ನು ಹೊಂದುತ್ತಾರೆ ಎನ್ನುವ ಶಬ್ದಕ್ಕೆ ಅರ್ಥ ವಾಪಸ್ ಬರಲ್ಲ ದೇವರನ್ನ. ಬೇರೆಯವರನ್ನು ಹೊಂದಿದ್ರೆ ಏನಾಗುತ್ತೆ ಅಂತ ಮುಂದೆ ಹೇಳ್ತಾರೆ. ನನ್ನನ್ನು ಹೊಂದೋದು ಮಾರುಪೇತ್ಯ, ನನ್ನನ್ನು ಒಂದು ವೇಳೆ ಅವನು ಹೊಂದಿದರೆ ದುಃಖಾಲಯಂ ಅಶಾಶ್ವತಂ ಪುನರ್ಜನ್ಮ ನಾಪ್ನುವಂತಿ. ನನ್ನನ್ನು ಯಾರು ಹೊಂದುತ್ತಾರೆ ಗೊತ್ತೇನೋ? ಮಹಾತ್ಮನ. ಆತ್ಮ ಅಂದ್ರೆ ಜ್ಞಾನಿ, ಮಹಾತ್ಮ ಅಂದ್ರೆ ದೊಡ್ಡ ಜ್ಞಾನಿ. ದೊಡ್ಡ ಜ್ಞಾನಿ ಅಂದ್ರೆ ಅಪರೋಕ್ಷ ಜ್ಞಾನಿ. ಅಂತಹ ಅಪರೋಕ್ಷ ಜ್ಞಾನಿ ನನ್ನನ್ನ ಹೊಂದಿದ ಅಂತಂದ್ರೆ ಆತ ದುಃಖಕ್ಕೆ ಒಂದು ಆಗರವಾದಂತಹ ಅಶಾಶ್ವತವಾದ ಪುನರ್ಜನ್ಮವನ್ನ ಆತ ಹೊಂದಲ್ಲ. ಯಾಕೆ ಹೊಂದಲ್ಲ ಗೊತ್ತೇನೋ? ಸಂಸಿದ್ಧಿಂ ಪರಮಂಗತಾಃ. ಅವರು ಮೋಕ್ಷಕ್ಕೆ ಹೊಂದಿದಾರಪ್ಪ, ಮೋಕ್ಷಕ್ಕೆ ಹೋಗಾಯ್ತು ಅವರು. ಅಂದ್ರೆ ಇಲ್ಲಿಗೆ ಬಾರದಿರುವಂತಹ ಒಂದು ಅವಸ್ಥೆಯನ್ನು ಅವರು ದಾಟಾಗೋಗಿದೆ. ಇಲ್ಲಿಗೆ ಅವರು ಬರಲ್ಲ. ಅದನ್ನೇ ಪರಮಸಿದ್ಧಿ ಅಂತ ಕರೀತಾರೆ. ಕೃಷ್ಣ, ನೀನೇನ್ ಹೇಳ್ತಾ ಇದ್ದೀಯ? ಈ ಜನ್ಮ ಶರೀರ ಬಿಟ್ಟು ಮೋಕ್ಷ ಕೊಟ್ಟು ಹೋಗ್ತಾರ? ಪುನರ್ಜನ್ಮ ಇಲ್ವಾ ಅವರಿಗೆ? ನೋಡಿದ್ರೆ ಲೋಕದಲ್ಲಿ ಸುಮ್ಮನೆ ಶಾಸ್ತ್ರವನ್ನು ಓದಿದ್ರೆ ಬ್ರಹ್ಮದೇವರ ಹತ್ರ ಹೋದ್ರು ಕೂಡ ಅವ್ರಿಗೆ ಪುನರ್ಜನ್ಮ ಇಲ್ಲ ಅಂತಿದೆ. ನೀನ್ ನೋಡಿದ್ರೆ ನನ್ನ ಹತ್ರ ಬಂದ್ರೆ ಮಾತ್ರ ಪುನರ್ಜನ್ಮ ಇಲ್ಲ ಅನ್ನೋ ಹಾಗೆ ನೀ ಮಾತಾಡಿದ್ದೀಯಾ? ಲೋಕದಲ್ಲಿ ಬ್ರಹ್ಮದೇವರ ಹತ್ರ ಹೋದ್ರೆ ಪುನರ್ಜನ್ಮ ಅನ್ನೋದು ಅವ್ರು ಇಲ್ಲ ಅಂತಿದೆ. ಅದಕ್ಕೇನರ್ಥ? ದೇವರು ಬಿಡಿಸ್ತಾನೆ. ಆ ಬ್ರಹ್ಮ ಭುವನ ಲೋಕಾ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯದ ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಬಹಳ ಸ್ವಾರಸ್ಯವಾದ ಶ್ಲೋಕ ಇದು. ಆ ಬ್ರಹ್ಮ ಭುವನಾಲೋಕಾ ಪುನರಾವರ್ತಿನಃ. ಅರ್ಜುನ, ಬ್ರಹ್ಮಲೋಕದಿಂದ ಮೇಲ್ಪಟ್ಟ ಲೋಕಗಳು ಅಂತ ಏನಿದ್ದಾವೋ, ಯಾವುದು? ಜನೋಲೋಕ, ಅದರಂತೆ ತಪೋಲೋಕ, ಸತ್ಯಲೋಕ, ಅದರಂತೆ ವೈಕುಂಠ, ಇವೆಲ್ಲ ಏನೇನಿದ್ದಾವಲ್ಲ, ಆ ಲೋಕಕ್ಕೆ ಹೋಗಿ ಅವನು ಮುಟ್ಟಿದ ಅಂತಂದ್ರೆ ಅವನಿಗೆ ಪುನರಾವರ್ತಿ ಇಲ್ಲ. ಬ್ರಹ್ಮಲೋಕ ಅಂತಂದ್ರೆ ಯಾವ್ದು? ಇಲ್ಲಿ ಸತ್ಯಲೋಕ ಅಲ್ಲ, ಸತ್ಯಲೋಕ ಬೇರೆ. ಈ ಬ್ರಹ್ಮಲೋಕ ಅಂತಂದ್ರೆ ಮೇರು ಪರ್ವತದಲ್ಲಿರುವಂತಹ ಬ್ರಹ್ಮದೇವರ ಸದನ. ಈ ಮೇರು ಪರ್ವತದಲ್ಲಿರುವ ಬ್ರಹ್ಮದೇವರ ಸದನವಾದ ಆ ಲೋಕಕ್ಕೆ ಆತ ಮುಟ್ಟಿದ ಅಂತಂದ್ರೆ ಅಲ್ಲಿ ಹೋದ ಜೀವ ಪುನಃ ಸಂಸಾರಕ್ಕೆ ಬರಲ್ಲ. ಚರ್ಮ ಶರೀರವನ್ನ ಬಿಟ್ಟು ಹೋದವನು ಅಲ್ಲಿರ್ತಾನೆ. ಅಲ್ಲೂ ಮತ್ತೊಂದು ಶರೀರ ಅವನಿಗಿರುತ್ತೆ. ಅಲ್ಲಿ ಬೇರೆ ಬೇರೆ ಸಾಧನೆಯನ್ನು ಅವನು ಮಾಡುತ್ತಾನೆ. ಆ ಸಾಧನೆ ಎಲ್ಲವೂ ಪೂರ್ಣ ಆದ ಮೇಲೆ ಬ್ರಹ್ಮದೇವರು ಯಾವ ಗಿರಿಜಾ ನದಿ ಸ್ನಾನಕ್ಕೆ ಹೋದಾಗ ಹೊರಟು ಹೋಗ್ತಾನೆ. ಅಲ್ಲಿ ತನಕ ಅವನು ಅಲ್ಲೇ ಸಾಧನೆ ಮಾಡ್ತಾ ಇರ್ತಾನೆ ಹೊರತು ಪುನರ್ಜನ್ಮದ ವಿದ್ಯತೆ ಅವನು ಇಲ್ಲಿ ಬರಲ್ಲ. ಇದು ಅಲ್ಲಿರುವಂತಹ ಅರ್ಥ. ಚರ್ಮಶರೀರ ಬಿಟ್ಟು ಹೋದ್ರು, ಮೋಕ್ಷಕ್ಕೆ ಹೋದ್ರು, ಬ್ರಹ್ಮದೇವರು ಮುಂಚೆನೇ ಹೊರಟೋದ್ರು ಅಂತ ಅರ್ಥ ಅಲ್ಲ. ಅದನ್ನು ತಿಳಿಸ್ತಾರೆ. ಇಲ್ಲ ರೀ, ಶ್ಲೋಕದಲ್ಲಿ ಬ್ರಹ್ಮಭುವನ ಅಂತ ಇದೆ. ನೀವು ಏನು ಮೇರು ಪರ್ವತ ಅದು ಯಾವುದೋ ಅರ್ಥ ಯಾಕೆ ಮಾಡ್ತೀರಿ? ಬ್ರಹ್ಮಭುವನ ಅಂದ್ರೆ ಬ್ರಹ್ಮಲೋಕ ಅಪ್ಪ, ನೇರವಾಗಿ ಹಾಗೆ ಅರ್ಥ ಮಾಡ್ರಿ. ಬ್ರಹ್ಮಲೋಕ ಅಂದ್ರೆ ಯಾವುದು? ಸತ್ಯಲೋಕ. ಅದಕ್ಕೆ ಅರ್ಥ ಬಿಡಿಸ್ತಾರೆ. ಆ ಬ್ರಹ್ಮಭುವನ ಲೋಕಾ ಪುನರಾವರ್ತಿನೋ ಅರ್ಜುನ. ಅವನು ಸತ್ಯಲೋಕದಲ್ಲೇ ಇರಲಿ, ಆದರೂ ಅವನು ಪುನರಾವರ್ತಿಗಳು ಆಗ್ತಾರೆ ಅಂತ. ಹೇಗೆ ಆಗ್ತಾರೆ ಗೊತ್ತೇನು? ಎಲ್ಲರೂ ಅಲ್ಲ, ದೇವತೆಗಳಿಗೆ ಅಲ್ಲಿದೆ. ದೇವತೆಗಳು ಸಾಂಶರು. ಸಂಪೂರ್ಣವಾಗಿ ಎಲ್ಲಾ ಅಂಶದಿಂದ ಭೂಮಿಯಲ್ಲಿ ಅವರು ಬರೋದು ಅಂತ ಇಲ್ಲ. ಅವರು ಒಂದು ಅಂಶದಿಂದ ಮೇಲೆ ಇದ್ದೇ ಇರ್ತಾರೆ, ಇನ್ನೊಂದು ಅಂಶದಿಂದ ಇಲ್ಲಿ ಬರ್ತಾರೆ. ಆದ್ದರಿಂದ ಅವರು ಸತ್ಯಲೋಕದಲ್ಲೇ ಇರಲಿ. ಅವ್ರು ಹೇಗಿರ್ತಾರೆ? ಪುನರಾವರ್ತಿನೋ ಅರ್ಜುನ. ಅವರಿಗೂ ಪುನರಾವರ್ತಿ ಇದೆ ಅಲ್ಲ. ಮತ್ತೆ ಪುನರಾವರ್ತಿ ಪುನರ್ಜನ್ಮದ ವಿದ್ಯತೆ ಅಂದ್ರೆ ಹೇಗೆ? ಪುನರ್ಜನ್ಮ ಇಲ್ಲ ಅಂತ ಅಂದ್ಬಿಟ್ರಿ, ಪುನರಾವರ್ತಿ ಇದೆ ಅಂತಂದ್ರೆ ಎರಡು ಹೆಂಗ್ ಕೂಡುತ್ತೆ? ಎರಡೂ ಕೂಡುತ್ತೆ. ಸಂಪೂರ್ಣವಾದ ಅಂಶದಿಂದ ಪುನರ್ಜನ್ಮ ಇಲ್ಲ, ಒಂದೊಂದು ಅಂಶದಿಂದ ಪುನರಾವೃತ್ತಿ ಇದ್ದೇ ಇದೆ. ಅದಕ್ಕೆ ಮುಖ್ಯ ಪ್ರಾಣದೇವರ ಮೂಲ ರೂಪ ಏನಿದೆಯೋ ಅಷ್ಟೂ ಮೂಲ ರೂಪ ಇಳಿದು ಬಂತು ಅಂತ ಇಲ್ಲ.
ಮುಖ್ಯ ಪ್ರಾಣದೇವರ ಒಂದು ಅಂಶ ಬರುತ್ತೆ ಕೆಳಗೆ. ಅದಕ್ಕೆ ಅಂದದ್ದು ಪುನರಾವೃತ್ತಿ ಇಲ್ಲ. ಮೂಲ ರೂಪದಲ್ಲಿರುವಂತಹ ಅಷ್ಟು ಇರಲ್ಲ ಅಂತಾನೆ ಇರೋದು. ವಾಯುದೇವರಿಗೂ ಕೂಡ ಮೂಲ ರೂಪದಲ್ಲಿ ಏನೋ ಧ್ಯಾನವನ್ನು ಮಾಡ್ತಾ ಇರ್ತಾರೋ ಅಷ್ಟು ಇಲ್ಲದಿದ್ರು ಕಿಂಚಿತ್ ಹ್ರಾಸ ಇರುತ್ತೆ. ಪರಮೋತ್ಸಾಹ ವರ್ಧನ ಅಂತ ಹೇಳಿದ್ದಾರೆ. ಮೂಲ ರೂಪದಲ್ಲಿ ಏನವ್ರಿಗೆ ಆ ಪರಮೋತ್ಸಾಹ ಇರುತ್ತೋ ಅದೊಂದಿರಲ್ಲ. ಬಲ ಜ್ಞಾನ ಎಲ್ಲ ಇರುತ್ತೆ. ಬಲ ಜ್ಞಾನ ಭಕ್ತಿ ಅದರಂತೆ 10 ಗುಣಗಳಿಂದಲ್ಲ. ಧರ್ಮೋ ಭಕ್ತ್ಯಾದಿ ದಶಕಃ ಭಕ್ತಿ ಜ್ಞಾನ ಸವೈರಾಗ್ಯಂ ಪ್ರಜ್ಞಾವೇದ ಧನಸ್ಥಿತಿ ಯೋಗೋ ಪ್ರಾಣೋ ಬಲಂಚೈವ ಅದೆಲ್ಲವೂ ಇರುತ್ತೆ. ಒಂದಿರಲ್ಲ. ಯಾವುದು? ಪರಮೋತ್ಸಾಹ ವರ್ಧನ. ಅಷ್ಟೇ ಪರಮಾತ್ಮ ಕಮ್ಮಿ ಮಾಡುತ್ತಾ. ಅಲ್ಲಿ 100 ಇತ್ತು ಅಂದ್ರೆ 99.9999 ಎಷ್ಟು ಒಂದಿರುತ್ತೆ. ಚೂರು ಕಮ್ಮಿ ಮಾಡಿರ್ತಾರೆ ದೇವರು. ಅದನ್ನೇ ಸಾಂಶರು ಅಂತ ಕರೀತಾರೆ. ಮುಖ್ಯ ಪ್ರಾಣದೇವರು ಹೀಗೆ. ಇನ್ನು ಅವ್ರ ಮೇಲೆ ಹೋದ ಬ್ರಹ್ಮದೇವರಿಗೆ ಸರಸ್ವತಿ ದೇವರಿಗೆ ಅವತಾರವೇ ಇಲ್ಲ. ಇನ್ನು ಅವರ ಮೇಲಿರೋರಂತೂ ಸಂಪೂರ್ಣ ಇಬ್ರು ಅಪರಾಕೃತ ಚಿದಾನಂದನೆ. ಹಾಗಾಗಿ ಅಲ್ಲಿಯೂ ಕೂಡ ಈ ಪ್ರಶ್ನೆ ಬರೋಲ್ಲ. ಅದಕ್ಕೇನಂದ ಆ ಬ್ರಹ್ಮ ಭುವನ ಲೋಕ. ಯಾರೇ ದೇವತೆಗಳು ಇಲ್ಲಿಗೆ ಹುಟ್ಟಿ ಬರ್ತಾರೆ ಅಂತಂದ್ರು ಇಲ್ಲಿ ಇದು ಕೂಡ್ತು. ಏನು? ಪುನರಾವರ್ತಿಗಳು ಅನ್ನೋದು ಕೂಡ್ತು. ಹಾಗೆ ಅಂಶತಃ ಹುಟ್ಟಿ ಬರ್ತಾರೆ. ಪುನರ್ಜನ್ಮ ಇಲ್ಲ ಅವರಿಗೆ ಅಂದ್ರೆ ಏನರ್ಥ? ಸಂಪೂರ್ಣವಾಗಿ ಇಲ್ಲಿಗೆ ಅವರು ಬರಲ್ಲ. ಎರಡೂ ಸರಿ ಇದೆ ಅಂತ ಅರ್ಥ. ಅಂದ್ರೆ ಎರಡೂ ಅರ್ಥವನ್ನು ಇಟ್ಟುಕೊಂಡು ಒಂದು ತಾತ್ಪರ್ಯದಲ್ಲಿ ಒಂದು ಭಾಷ್ಯದಲ್ಲಿ ಎರಡೂ ರೀತಿಯಾಗಿ ಭಗವತ್ಪಾದರು ಕೂಡಿಸ್ಕೊಳ್ತಾರೆ. ಇದರಿಂದ ನಮಗೆ ಇನ್ನೊಂದು ಸ್ಪಷ್ಟವಾಗುವ ಅಂಶ ಏನು ಅಂದ್ರೆ ಅದೇ ಹಿಂದೆ ಹೇಳಿದಂತೆ ಆ ಚರ್ಮ ಶರೀರ ಬ್ರಹ್ಮನದಿಂದ ನಿರ್ಯಾಣ ಇದೆಲ್ಲ ಯಾರಿಗಾಗುತ್ತೆ ಅಂದ್ರೆ ಕಡೇ ಶರೀರದಲ್ಲಾಗುತ್ತೆ, ಅಲ್ಲಿ ತನಕ ಆಗಲ್ಲ. ಅದಕ್ಕೆಲ್ಲ ಈಗ ಉತ್ತರ ಸಿಕ್ಬಿಡುತ್ತೆ ನಮಗೆ. ಹಾಗೆ ಆ ಬ್ರಹ್ಮ ಭುವನ ಲೋಕ ಪರಮಾತ್ಮನ ಒಂದು ವಿಚಿತ್ರವಾದಂತಹ ಏನು ಜೀವರಾಶಿಗಳನ್ನ ಕರ್ಕೊಂಡು ಹೋಗುವ ಕ್ರಮ ಏನಿದೆಯಲ್ಲ ಅದೆಲ್ಲ ಹೇಳ್ತಾರೆ. ಇದೆಲ್ಲ ಪ್ರಯಾಣ ಕಾಲದಲ್ಲಿ ಆಗುವಂತಹದ್ದು. ಇವೆಲ್ಲ ಪ್ರಯಾಣ ಕಾಲದಲ್ಲಿ ಹೇಗೆ ಸ್ಮರಣೆ ಮಾಡಬೇಕು, ಪ್ರಯಾಣ ಕಾಲ ಹೇಗಿರುತ್ತೆ, ಆ ಪ್ರಯಾಣ ಕಾಲದಲ್ಲಿ ಯಾರ್ಯಾರು ಹೆಂಗೆ ಪ್ರಯಾಣ ಮಾಡ್ತಾರೆ. ಎಲ್ರಿಗೂ ಒಂದೇ ಬಸ್ ಇರಲ್ಲ. ಅವರವರ ಸಾಧನೆಗೆ ತಕ್ಕಂತೆ ಎಲ್ಲ ಅಂದಲ್ವಾ, ಯಾರ್ಯಾರ ಟಿಕೆಟ್ ಹೆಂಗೋ ಅಂತಂದ್ರೆ ಸೀಟು ಅಷ್ಟೇ. ಹಾಗೆ ಪ್ರಯಾಣ ಅಂತೂ ಎಲ್ಲರೂ ಮಾಡಲೇಬೇಕು. ಇಲ್ಲೇ ಕೂಡ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ಜಾತಸ್ಯ ಧ್ರುವ ಮೃತ್ಯು ಧ್ರುವಂ ತನಕ ಮೃತಸ್ಯ. ಅದೇ ಮೃತ್ಯು ಅಂತ ಅನ್ನೋದಕ್ಕೆ ಉಪನಿಷತ್ತಲ್ಲಿ ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ. ಮೃತ್ಯು ಅಂತಂದ್ರೆ ನಮಗೆ ಗೊತ್ತಿರೋದು ಒಂದೇ, ಶರೀರ ಬಿಟ್ಟು ಹೋಗೋದು ಮೃತ್ಯು ಅಂತ. ವಾಸ್ತವದಲ್ಲಿ ಅಷ್ಟೇ ಎಲ್ಲ ಮೃತ್ಯು. ಮೃತ್ಯು 4 ಇದೆ ಮನುಷ್ಯಂಗೆ ಅಂತ. ಯಾವಾಗ ಮೊದಲನೇ ಮೃತ್ಯು ಅವರಪ್ಪ ಇವರನ್ನ ಗರ್ಭದಲ್ಲಿ ಆಧಾರ ಮಾಡ್ತಾನಲ್ಲ, ಅವಾಗ ಮೊದಲನೇ ಸರ್ತಿ ಸಾಯ್ತಾನ. ಫಸ್ಟ್ ಮೃತ್ಯು ಅದು. ಎರಡನೇ ಮೃತ್ಯು ಯಾವುದು ಅಂತಂದ್ರೆ ಅವರ ತಾಯಿ ಗರ್ಭದಿಂದ ಹೊರಗೆ ಬರ್ತಾರಲ್ಲ, ಎರಡನೇ ಮೃತ್ಯು. ಮೂರನೇ ಮೃತ್ಯು ಯಾವುದು ಅಂದ್ರೆ ಮದುವೆ ಆಗ್ತಾರಲ್ಲ, ಅದು ಮೂರನೇ ಮೃತ್ಯು. ಈಗಿದೆ ಉಪನಿಷತ್ತಲ್ಲಿ ಇದು, ಅದು ಮೂರನೇ ಮೃತ್ಯು. 4 ಯಾಕೆ ಎರಡು ಹೇಳ್ತಿದ್ರೆ ಸ್ತ್ರೀ ಪುರುಷರಿಗೆ ಸಮಾನವಾದದ್ದು ಅಂತ. ಸ್ತ್ರೀಯರಿಗೂ ಮದುವೆ ಇದೆ, ಪುರುಷರಿಗೂ ಮದುವೆ ಇದೆ. ಸ್ತ್ರೀಯರು ಹುಟ್ಟು ಬರ್ತಾರೆ, ಪುರುಷರು ಹುಟ್ಟು ಬರಬೇಕು. ಸ್ತ್ರೀಯರು ಗರ್ಭಕ್ಕೆ ಬರಬೇಕು, ಪುರುಷರು ಗರ್ಭಕ್ಕೆ ಬರಬೇಕು. ಇನ್ನು 4ನೇ ಎಲ್ರಿಗೂ ಪ್ರಸಿದ್ಧನೇ, ಇವರು ಶರೀರ ಬಿಡಬೇಕು, ಅವರು ಶರೀರ ಬಿಡಬೇಕು. ಬಟ್ ಶಾಸ್ತ್ರದ ಪ್ರಕಾರ 4 ಮೃತ್ಯು ಅಂತಿರೋದು. ಇಲ್ಲಿ ಮಾತಾಡ್ತಿರೋದೆಲ್ಲ ಎಂಥದ್ದು? ಪ್ರಯಾಣ ಕಾಲ, ಹೊರಡೋದು. ಅದಕ್ಕೆ ದೇವರೇನಂದ್ರೆ ಮೃತ್ಯು ಕಾಲ ಮರಣ ಕಾಲ ಅಂತ ಶಬ್ದ ಆಡ್ತಾ ಇಲ್ಲ. ಇಲ್ಲಿ ಏನಾಡ್ತಾ ಇದ್ದಾನೆ? ಪ್ರಯಾಣ ಕಾಲ ಅಂತ ಹೊರಡೋದು. ಇದೆಲ್ಲ ಬರೋದಾಯ್ತು. ಬರೋ ಬಸ್ ಅಲ್ಲ, ಹೋಗೋ ಬಸ್ಸು ಅಂತ ಇರೋದು. ಮೊದಲು 3 ಏನಿದೆ ಅದು ಬಂದು ಇರೋದು, ಇದು ಮುಗೀತು ಅಂತ ಹೇಳಿ ಕಳಿಸ್ತಾ ಇರೋದು. ಅಂತಹ ಪ್ರಯಾಣ ಕಾಲದಲ್ಲಿ ಹೇಗಾಗುತ್ತೆ ಅಂತೆಲ್ಲ ತಿಳಿಸಿ, ಇಂತಹ ಪರಮಾತ್ಮ ಯಾರನ್ನ ಚಿಂತನೆ ಮಾಡಿದ್ರೆ ಮೋಕ್ಷಾದ ಪುರುಷಾರ್ಥವನ್ನು ಕೊಡ್ತಾನೋ ಅಂತಹ ಸಾಮರ್ಥ್ಯ ದೇವರಿಗೆ ಯಾಕಿದೆ? ಅದೆಲ್ಲ ಪ್ರಶ್ನೆ ಬರುತ್ತೆ. ಅದನ್ನು ಯಾವ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.